ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಸೊಲೊಮೋನನ ಚರಿತ್ರೆಯು ನಮಗೆ ಕಲಿಸುವಂತಹ ಪಾಠ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಸೊಲೊಮೋನನ ಜೀವನ ಚರಿತ್ರೆಯು ನಮಗೆ ಕಲಿಸುವಂತಹ ಪಾಠ. ಓಕೆ, ಇಷ್ಟಕ್ಕೂ ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಪ್ರತಿಯೊಬ್ಬ ಭಕ್ತನ ಚರಿತ್ರೆ ನಮಗೆ ಪಾಠ ಹೇಳ್ಕೊಡುತ್ತಾ ಪ್ರಿಯರೇ? ದೇವರು ಸುಮ್ಮನೆ ಏನು ಸತ್ಯವೇದದಲ್ಲಿ ಬರ್ಸಿಲ್ಲ ಅಲ್ವಾ, ಡೀಟೇಲ್ಡಾಗಿ. ಹಾಗಾದರೆ ಪ್ರತಿಯೊಬ್ಬನ ಭಕ್ತನ ಚರಿತ್ರೆಯು, ಭಕ್ತನ ಜೀವನವೂ ಸಹ ನಮಗೆ ಪಾಠವನ್ನು ಹೇಳ್ಕೊಡ್ಬೇಕಾದ್ರೆ ಈ ಸೊಲೊಮೋನನ ಜೀವನ ಸ್ಪೆಸಿಫಿಕ್ಕಾಗಿ ನಮಗೇನು ಹೇಳ್ಕೊಡುತ್ತೆ ಅದನ್ನು ಇವತ್ತು ಆಲೋಚನೆ ಮಾಡ್ತಿದ್ದೀವಿ. ಸೊಲೊಮೋನನ ಜೀವನ ಬಹಳಷ್ಟು ಕಲಿಸುತ್ತೆ ನಮಗೆ. ಅದರಲ್ಲಿ ಒಂದು ಭಾಗವನ್ನು ಮಾತ್ರ, ಒಂದು ಆಸ್ಪೆಕ್ಟ್, ಒಂದು ಆ್ಯಂಗಲಲ್ಲಿ ಮಾತ್ರ ಇವತ್ತು ಆಲೋಚನೆ ಮಾಡ್ಕೊಂಡು ನೋಡೋಣ. ಇವತ್ತು ಏನು ಅರ್ಥ ಆಗ್ಬೋದು ನಮಗೆ ಸೊಲೊಮೋನನ ಜೀವನದಲ್ಲಿ, ಅದನ್ನು ನೋಡ್ತಿದ್ದೀವಿ. ಓಕೆ, ಶುರು ಮಾಡೋಣ. ಸೊಲೊಮೋನನ ಭಕ್ತಿಯ ವಿಚಾರವಾಗಿ ನೋಡೋಣ. ಸೊಲೊಮೋನನ ಐಶ್ವರ್ಯದ ವಿಚಾರವಾಗಿ ನೋಡೋಣ. ಸೊಲೊಮೋನನ ಜ್ಞಾನದ ವಿಚಾರವಾಗಿ ನೋಡೋಣ. ಅದಾದ ನಂತರ ಸೊಲೊಮೋನನ ಜೀವನ ಏನಾಯಿತು ಅನ್ನುವಂತಹದ್ದನ್ನು ನೋಡೋಣ. ನಮಗೇನು ಅರ್ಥ ಆಗುತ್ತೆ ಅಂತ ಹೇಳಿ ನೀವು ಕೊನೆಯಲ್ಲಿ ನನಗೆ ಹೇಳಿ. ಓಕೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸೊಲೊಮೋನನು ಯಾರು ಇಷ್ಟಕ್ಕೂ? ಸೊಲೊಮೋನನು ಯಾರು ಇಷ್ಟಕ್ಕೂ? ರಾಜನ ಯಾರಿಗೆ ಮಗ? ದಾವೀದನಿಗೆ ಮಗ. ಈ ದಾವೀದನ ಮಗ ಪಟ್ಟಕ್ಕೆ ಬಂದಾಗ, ಪಟ್ಟಕ್ಕೆ ಬರುವಂಥ ಆ ಸಮಯದಲ್ಲಿ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಏನು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಲ್ವ? ಆ ಪ್ರಾರ್ಥನೆ ಏನು? ಜ್ಞಾನಕ್ಕೋಸ್ಕರ ದೇವ್ರ ಹತ್ರ ಕೇಳ್ಕೋತಾರೆ. ದೇವರು ಈತನಿಗೆ ಎಂಥ ಜ್ಞಾನವನ್ನು ಕೊಡ್ತಾರೆ? ಎಂಥ ಜ್ಞಾನವನ್ನು ಕೊಡ್ತಾರೆ? ಯಾರಿಗೂ ಆ ಕಾಲದಲ್ಲಿ ಯಾವ ದೇಶದಲ್ಲಿ ಯಾವ ವ್ಯಕ್ತಿಗೂ ಇಲ್ಲದೇ ಇರುವಷ್ಟು ಜ್ಞಾನವನ್ನು ತುಂಬಿಸ್ತಾರೆ ಸೊಲೊಮೋನನಲ್ಲಿ. ಅಂದರೆ ಸೊಲೊಮೋನನ ಅಷ್ಟು ದೊಡ್ಡ ಜ್ಞಾನಿ ಇನ್ನೊಬ್ಬರಿಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರನ್ನು ಬಿಟ್ಟು, ಅಂದರೆ ನಾವು ಪೂರ್ತಿ ಸತ್ಯವೇದವನ್ನು ನೋಡಿದಾಗ ಅತ್ಯಂತ ದೊಡ್ಡ ಜ್ಞಾನಿ ಯಾರು ಅಂದರೆ ನಮ್ಮ ಬಾಯಲ್ಲಿ ಬರಬೇಕಾಗಿರುವಂತಹ ಮೊಟ್ಟ ಮೊದಲನೇ ಉತ್ತರ ಯೇಸು ಕ್ರಿಸ್ತರು. ಅದಾದ ನಂತರ ಜ್ಞಾನಿ ಅಂತ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ಯಾರು? ಸೊಲೊಮೋನನೇ, ಡೌಟ್ ಇಲ್ಲ ಅದರಲ್ಲಿ. ಓಕೆ, ಹಾಗಾದರೆ ಸೊಲೊಮೋನನ ಜ್ಞಾನದ ವಿಚಾರವಾಗಿ ಸತ್ಯವೇದದಲ್ಲಿ ಬರೆಸ್ತಾ ಏನು ಬರೆಸಿದ್ದಾರೆ? ನಮಗೆಲ್ಲರಿಗೂ ಸೊಲೊಮೋನನ ಜೀವನ ಚರಿತ್ರೆಯಲ್ಲಿ ತನ್ನ ಜ್ಞಾನದ ಬಗ್ಗೆ ಒಂದು 2 ನಿಮಿಷ ಆಲೋಚನೆ ಮಾಡ್ಕೊಂಡು ಮುಂದಿನ ಭಾಗಕ್ಕೆ ಹೋಗೋಣ. ತಾನು ಎಷ್ಟು ದೊಡ್ಡ ಜ್ಞಾನಿ ಅನ್ನುವಂತಹದನ್ನು ಆಲೋಚನೆ ಮಾಡ್ತಿದ್ದೀವಿ. ದೇವರು ಬರೆಸ್ತಾ ಸತ್ಯವೇದದಲ್ಲಿ ಸೊಲೊಮೋನನ ಜ್ಞಾನದ ಬಗ್ಗೆ ಏನನ್ನು ಬರೆಸಿದ್ದಾರೆ? ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಸೊಲೊಮೋನನು ಎಷ್ಟು ಬುದ್ಧಿವಂತ ಅಂತ ಹೇಳಲಿಕ್ಕೆ. ಸೊಲೊಮೋನನು ತನ್ನ ಜೀವಮಾನ ಕಾಲದಲ್ಲಿ ಮಾಡಿದಂತಹ 100 ತೀರ್ಪುಗಳಲ್ಲಿ ಒಂದು ತೀರ್ಪನ್ನು ಎತ್ತು ಬರೆಸಿದ್ದಾರೆ. ಯಾವುದು ಆ ತೀರ್ಪು? ನಮ್ಮೆಲ್ಲರಿಗೂ ಗೊತ್ತಾ? 2 ವೇಶ್ಯ ಸ್ತ್ರೀಯರು ಒಂದು ಮಗುವನ್ನು ತೊಗೊಂಬರ್ತಾರೆ. ಸೊಲೊಮೋನನು ರಾಜ ಆಗಿದ್ದಾಗ, ಆಗಿನ ಕಾಲದಲ್ಲಿ ಕೋರ್ಟು ಕಚೇರಿ ಎಲ್ಲ ಇರಲಿಲ್ಲ ಅಲ್ವಾ? ಎಲ್ಲಿಗೆ ಹೋಗ್ತಿದ್ರು? ತೀರ್ಪು ಬೇಕಾಗಿದ್ದರೆ, ಅನ್ಯಾಯ ಆಗಿದ್ದರೆ ನ್ಯಾಯ ಸಿಗ್ಲಿಕ್ಕೋಸ್ಕರ ಎಲ್ಲಿಗೆ ಹೋಗ್ತಿದ್ರು ಜನರು? ರಾಜನ ಹತ್ರ ಹೋಗ್ತಿದ್ರು. ಈಗ ಸೊಲೊಮೋನನು ರಾಜ. 2 ವೇಶ್ಯ ಸ್ತ್ರೀಯರು ಬರ್ತಾರೆ ಒಂದು ಮಗುವನ್ನು ಹಿಡ್ಕೊಂಡು. ಈ ಸ್ತ್ರೀ ಹೇಳುವಂತಹದ್ದು ಏನಂತ? ಈ ಮಗು ನಂದು ಅಂತ. ಇನ್ನೊಂದು ಸ್ತ್ರೀ ಹೇಳುವಂತಹದ್ದು ಏನು? ಈ ಮಗು ಆಕೆದಲ್ಲ, ನಂದು ಅಂತ ಹೇಳಿ. ಈಗ ಹೇಗೆ ತೀರ್ಪು ತೀರಿಸ್ಬಹುದು ಪ್ರಿಯರೇ ಒಬ್ಬ ರಾಜನಾಗಿ? ಈಗಿನ ಕಾಲದಲ್ಲಾದರೆ ಸುಮಾರು ಟೆಕ್ನಾಲಜಿಗಳು ಬಂದಿದೆ, ಹೌದಾ? ಬಯಾಲಜಿಯಲ್ಲಿ ಸುಮಾರು ಎವಲ್ಯೂಷನ್ ನಡೆದಿದೆ. ಈಗಿನ ಕಾಲದಲ್ಲಾದರೆ DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗೋಗುತ್ತೆ, ಹೌದಾ? ಯಾರಿಗೆ ಮಗು ಅಂತ ಗೊತ್ತಾಗತ್ತಾ? ಹೌದು. ಆಗಿನ ಕಾಲದಲ್ಲಿ DNA ಟೆಸ್ಟ್ ಇಲ್ಲ ಅಲ್ವಾ? ಹೇಗೆ ತೀರ್ಪು ತೀರಿಸಿರಬಹುದು ಸೊಲೊಮೋನನು? ತನ್ನ ಸೈನಿಕರ ಹತ್ರ ಒಂದು ಕತ್ತಿ ತಗೋಬಾ ಅಂತ ಹೇಳಿ ಆ ಮಗುವನ್ನು 2 ಭಾಗವನ್ನಾಗಿ ಮಾಡು. ಒಂದು ಭಾಗವನ್ನು ಈ ತಾಯಿ ಕೊಡು, ಇನ್ನೊಂದು ಭಾಗವನ್ನು ಆಕೆ ಕೊಡು. ಏಕೆಂದರೆ ಇವರಿಬ್ಬರಿಗೂ ಮಗು ಬೇಕಲ್ವ? ನಂದು ಮಗು ಅಂತ ಹೇಳಿ ಕಿತ್ತಾಡ್ತಿದ್ದಾರಲ್ವ? ಇರುವಂತಹದ್ದು ಒಂದು ಮಗು. ಈಗ ಸೊಲೊಮೋನನು ತೀರ್ಪು ತೀರಿಸಿದಂತಹ ವಿಧಾನವನ್ನು ಒಂದು ಸರಿ ಆಲೋಚನೆ ಮಾಡಿ ನೋಡಿ. ಕತ್ತಿ ತಗೊಬಂದು ಕಟ್ ಮಾಡಿ ಈಕೆಗೆ ಅರ್ಧ ಭಾಗ, ಈಕೆಗೆ ಅರ್ಧ ಭಾಗ ಕೊಡು ಅಂತಾರೆ. ಆಗ ನಿಜವಾದ ತಾಯಿ, ಬೇಡ, ನನ್ನ ಮಗು ಎಲ್ಲಿದ್ದರೂ ಪರವಾಗಿಲ್ಲ, ನನ್ನ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಮಗುವಿನ ಯೋಗಕ್ಷೇಮನೇ ಅಲ್ವಾ ಮುಖ್ಯ ಅನ್ನುವಂತಹದ್ದು. ಮಗುವಿನ ಯೋಗಕ್ಷೇಮನೇ ಅಲ್ವಾ ಮುಖ್ಯ. ನನ್ನ ಮಗು ಕತ್ತಿಯ ಪಾಲಾಗಬಾರ್ದು, ದಯವಿಟ್ಟು ನನ್ನ ಮಗುವನ್ನು ಆಕೆಗೆ ಕೊಟ್ಬಿಡಿ, ನನಗೆ ಬೇಡ ನನ್ನ ಮಗು, ಆಕೆಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಏನರ್ಥ ಆಯಿತು ನಮ್ಗೆ ಇದರಿಂದ? ಯಾರು ನಿಜವಾದ ತಾಯಿ? 2 ತಾಯಿ ಅಂತಿರ್ತಾರೆ, ನನ್ನ ಮಗು ಅಂತ ಕಿತ್ತಾಡ್ತಿದ್ದಾರೆ. ಇದರಲ್ಲಿ ಕತ್ತಿ ತಗೊಬಂದು 2 ಭಾಗ ಮಾಡಿ ಅಂದಿದ ತಕ್ಷಣ ನಿಜವಾದ ತಾಯಿ ಮುಂದೆ ಬಂದು ಏನು ಮಾಡ್ತಾಳೆ? ಕೊಲ್ಲಬೇಡಿ, ನನ್ನ ಮಗುನ ಆಕೆಗೆ ಕೊಟ್ಬಿಡಿ, ನನಗೆ ನೀವು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮಗುನ ಆಕೆಗೆ ಕೊಟ್ಬಿಡಿ, ಅದು ಬದುಕಿದ್ರೆ ಸಾಕು ಅಂತ ಹೇಳಿ ನಿಜವಾದ ತಾಯಿ ಹೇಳಿದಾಗ ಸೊಲೊಮೋನನು ಆಗ ನಿರ್ಣಯ ತಗೊಳ್ತಾರೆ. ಏನಂತ? ಆಕೆನೇ ನಿಜವಾದ ತಾಯಿ, ಮಗುವನ್ನು ದಯವಿಟ್ಟು ಆಕೆಗೆ ಕೊಟ್ಟು ಕಳಿಸಿ. ಇದು ಸೊಲೊಮೋನನು ಕೊಡುವಂತಹ ತೀರ್ಪು.
ನಮ್ಮ ಮುಂದೆ ಯಾರಾದರೂ ಬಂದಿದ್ರು ಅಂತ ಅಂದ್ಕೊಳ್ಳಿ ಪ್ರಿಯರೇ, ತೀರ್ಪು ಕೊಡೆಯ ಅಂತ ಹೇಳಿ, ನಮಗೆ ಬರ್ತಿತ್ತಾ ಈ ಆಲೋಚನೆ? ಹಾಂ, ನಮಗೆ ಇಷ್ಟೊಂದು ಬುದ್ಧಿ ಓಡ್ತಿತ್ತಾ? ಹೋಗಲಿ, ಇದರಲ್ಲಿ ಅರ್ಧ ಬುದ್ಧಿ ಆದರೂ ಓಡ್ತಿತ್ತಾ? DNA ಟೆಸ್ಟ್ ಇಲ್ಲ, ಏನೂ ಇಲ್ಲ ಅಂತ ಅಂದ್ಕೊಳ್ಳಿ, ಒಂದು ಮಗುವನ್ನು ತೊಗೊಬಂದು ಕಿತ್ತಾಡ್ತಿದ್ದಾರೆ, ನಂದು ಅಂತ. ಯಾರ್ದು ಅಂತ ಹೇಳಿ ಹೇಗೆ ತೀರ್ಪು ತೀರಿಸ್ತಿದ್ವಿ ನಾವು? ಅದು ಸೊಲೊಮೋನನು ಅಂದರೆ, ಅದು ಸೊಲೊಮೋನನ ಜ್ಞಾನ ಅಂದರೆ. ಜ್ಞಾನದಲ್ಲಿ ಸೊಲೊಮೋನನಿಗೆ ಯಾರೂ ಸಾಟಿ ಇಲ್ಲ. ಸೊಲೊಮೋನನ ಜ್ಞಾನದ ಬಗ್ಗೆ ಬರೆಸ್ತಾ ಸತ್ಯವೇದದಲ್ಲಿ ದೇವರು ಸೊಲೊಮೋನನ ರಚನೆಗಳ ಬಗ್ಗೆ ಬರೆಸಿದ್ದಾರೆ. ಏಕೆಂದರೆ ಸೊಲೊಮೋನನು ಎಷ್ಟು ದೊಡ್ಡ ರಚನಾಕಾರನು ಅಂತಲೂ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಅದನ್ನು ಸಹ ಒಂದು ಸರಿ ನೋಡೋಣ. ಸೊಲೊಮೋನನ ರಚನೆಗಳು ಹೇಗಿದೆ, ಸತ್ಯವೇದದಲ್ಲಿ ಎಷ್ಟು ರಚನೆ ಮಾಡಿದ್ರು ಅಂತ ಹೇಳಿ. ಅರಸುಗಳು ಮೊದಲನೇ ಗ್ರಂಥ, ಅರಸುಗಳು ಮೊದಲನೇ ಗ್ರಂಥ 4ನೇ ಅಧ್ಯಾಯ 32ನೇ ವಚನ. ಮೊದಲನೇ ಅರಸುಗಳು 4ನೇ ಅಧ್ಯಾಯ 32ನೇ ವಚನ. ಸಾಕು ಪ್ರಿಯರೇ, ಸಾಕು. ಎಷ್ಟಂತೆ ರಚನೆಗಳು, ಸೊಲೊಮೋನನ ರಚನೆಗಳು ಎಷ್ಟಂತೆ? ಸೊಲೊಮೋನನು ಕವಿನೂ ಹೌದು. ಎಷ್ಟು ಮಾಡಿದ್ರಂತೆ? ಅವನ ಜ್ಞಾನೋಕ್ತಿಗಳು 3000. ಈಗ ಸತ್ಯವೇದದಲ್ಲಿ ನಮಗಿರುವಂತಹ ಜ್ಞಾನೋಕ್ತಿಗಳು ಬರೆದಿರುವಂತಹದ್ದು ಯಾರು? ಸೊಲೊಮೋನನೇ. ಹುಡುಕಿದ್ರು ನಮ್ಗೆ ಎಷ್ಟು ಜ್ಞಾನೋಕ್ತಿಗಳು ಸಿಗ್ಬೋದು? ಜ್ಞಾನೋಕ್ತಿಗಳ ಅಧ್ಯಾಯ ಪೂರ್ತಿ ಓದಿದ್ರೂ ಸಹ ಎಷ್ಟು ಜ್ಞಾನೋಕ್ತಿಗಳು ಸಿಗಬಹುದು? ಸುಮಾರು ಒಂದು 800ರಿಂದ 850 ಜ್ಞಾನೋಕ್ತಿಗಳಿದೆ ಸತ್ಯವೇದದಲ್ಲಿ. ಆದರೆ ಸೊಲೊಮೋನನು ಒರಿಜಿನಲಾಗಿ ಬರ್ತಿದ್ದು ಎಷ್ಟು ಜ್ಞಾನೋಕ್ತಿಗಳನ್ನಂತೆ? 3000. ಇನ್ನು ಏನಕ್ಕೋಸ್ಕರ 2200 ಜ್ಞಾನೋಕ್ತಿಗಳಿಲ್ಲ ಸತ್ಯವೇದದಲ್ಲಿ? ಸೊಲೊಮೋನನು 3000 ಬರೆದ್ರೆ ದೇವರು ಎಷ್ಟಿಟ್ಟಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಮಾಡಿ 800, 850. ಇನ್ನೇನಕ್ಕೋಸ್ಕರ ಮಿಕ್ಕಿದ್ದೆಲ್ಲ ಇಲ್ಲ? ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಎಷ್ಟು ಬೇಕೋ ಮನುಷ್ಯರಾಗಿರುವಂತಹ ನಾವು ಈ ಪರೀಕ್ಷೆಯ ಸಮಯದಲ್ಲಿ ಟೀಚರ್ ಬಂದು ಕ್ವೆಶನ್ಗಳು ತುಂಬ ಇರುತ್ತೆ. ಕ್ವೆಶನ್ಸ್ 200-300 ಕ್ವೆಶನ್ಸ್ ಇದ್ದರೂ ಸಹ ಅದರಲ್ಲಿ ಒಂದು 15ರಿಂದ 20 ಕ್ವೆಶನ್ಸ್ಗೆ ಟಿಕ್ ಹಾಕಿ ಕೊಡ್ತಾರೆ, ಇದು ಮುಖ್ಯ, ಎಕ್ಸಾಮಿಗೆ ಬರುತ್ತೆ ನೋಡ್ಕೊಳ್ಳಿ ಅಂತ, ಬರಬಹುದು ನೋಡ್ಕೊಳ್ಳಿ ಅಂತ ಹೇಳಿ. ಹೌದಾ? ಆ ರೀತಿ ಮನುಷ್ಯರು ಕಲಿಯಲೇಬೇಕಾಗಿರುವಂತಹ, ಮನುಷ್ಯರ ಜೀವನಕ್ಕೆ ಅವಶ್ಯಕವಾಗಿರುವಂತಹ ಸುಮಾರು ಜ್ಞಾನೋಕ್ತಿಗಳನ್ನು ಮಾತ್ರ ದೇವರು ಜ್ಞಾನೋಕ್ತಿಗಳಲ್ಲಿ ಸೆಲೆಕ್ಟ್ ಮಾಡಿ ಇಡ್ತಾರೆ ನಮಗೋಸ್ಕರ. ಸೊಲೊಮೋನನು ಬರೆದಿರುವಂಥ ಎಲ್ಲ ಜ್ಞಾನೋಕ್ತಿಗಳು ಸತ್ಯವೇದದಲ್ಲಿ ಇಲ್ಲ ಪ್ರಿಯರೇ. ಓಕೆ, 3000 ಜ್ಞಾನೋಕ್ತಿಗಳನ್ನು ಬರೀತಾರೆ. ಆಮೇಲೆ ಕೀರ್ತನೆಗಳನ್ನು ಎಷ್ಟು ಬರೀತಾರಂತೆ? ಗೀತೆಗಳು ಅಂದರೆ ಕೀರ್ತನೆಗಳು 1005 ಕೀರ್ತನೆಗಳು ಬರೆದ್ರೆ. ಹೌದು, ನಮಗೆ ಸತ್ಯವೇದದಲ್ಲಿ ಇರುವಂತಹದ್ದು ಎಷ್ಟು ಕೀರ್ತನೆ? ಸೊಲೊಮೋನನ ಕೀರ್ತನೆಗಳು ಎಷ್ಟು? ಕೀರ್ತನೆಗಳಲ್ಲಿ ಸುಮಾರು 2 ಮಾತ್ರ. 150 ಕೀರ್ತನೆಗಳಿದೆ ನಮಗೆ ಸತ್ಯವೇದದಲ್ಲಿ. ಅದರಲ್ಲಿ ಸೊಲೊಮೋನನ ರಚನೆಗಳೆಷ್ಟು? ಸುಮಾರು 2 ಮಾತ್ರ. ಸುಮಾರು. ಇನ್ನು ಸೊಲೊಮೋನನು ಬರೆದಂತಹ 1005ರಲ್ಲಿ ಇನ್ನು 1003 ಎಲ್ಲೋಯ್ತು? ದೇವರದನ್ನು ಇಟ್ಟಿಲ್ಲ ಸತ್ಯವೇದದಲ್ಲಿ. ನಮಗೆ ಎಷ್ಟು ಬೇಕೋ ಅಷ್ಟಿಟ್ಟಿದ್ದಾರೆ. ಸೆಲೆಕ್ಟ್ ಮಾಡಿ ನಮ್ಮ ಜೀವನಕ್ಕೆ, ಜೀವನದ ಆಧಾರಕ್ಕೆ, ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟಿದ್ದಾರೆ. ಓಕೆ, ಈಗ ಇಷ್ಟೊಂದು ಇದನ್ನೇನಕ್ಕೋಸ್ಕರ ನೋಡಿದ್ವಿ ಅಂತ ಹೇಳಿದ್ರೆ, ಸೊಲೊಮೋನನ ಜ್ಞಾನ ಎಂತಹದ್ದು, ಸೊಲೊಮೋನನು ಎಷ್ಟು ದೊಡ್ಡ ರಚನಾಕಾರನು ಅಂತ ಹೇಳಿ ಗೊತ್ತಾಗಲಿಕ್ಕೋಸ್ಕರ ಇದನ್ನು ನೋಡಿದ್ವಿ. ಮೊಟ್ಟ ಮೊದಲು ಸೊಲೊಮೋನನು ಕೊಟ್ಟಂತಹ ತೀರ್ಪನ್ನು ನೋಡಿದ್ವಾ? ಎಷ್ಟು ಜ್ಞಾನದಿಂದ ತುಂಬಿರುವಂತಹ ತೀರ್ಪದು. ಹೌದಾ? ಬುದ್ಧಿವಂತರೇ ಆ ತೀರ್ಪನ್ನು ಮಾಡಲಿಕ್ಕಾಗುವಂತಹದ್ದು ನಿಜಾನ ನಮ್ಮ ತಲೆಗೆ ಬರೋದಿಲ್ಲ ಅಲ್ವಾ ಐಡಿಯಾ? ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು? ಸೊಲೊಮೋನನ ರಚನೆಗಳನ್ನು ನೋಡಿದ್ವಿ. ಇಷ್ಟು ದೊಡ್ಡ ರಚನಾಕಾರನು ಸೊಲೊಮೋನನು. ಅಂದರೆ ಸೊಲೊಮೋನನ ಜ್ಞಾನ ಏನು ಅಂತ ಹೇಳಿ ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈಗ ಒಂದು 5 ನಿಮಿಷದಿಂದ. ಓಕೆ, ಈಗ ನೆಕ್ಸ್ಟ್ ಸೊಲೊಮೋನನ ಜ್ಞಾನ ಏನು ಅಂತ ಹೇಳಿ ನೀವು ನೋಡಿದ್ರಿ. ಇದಾದ ನಂತರ ಅದೇ ಸೊಲೊಮೋನನ ಐಶ್ವರ್ಯ ಎಷ್ಟು ಅಂತ ಹೇಳಿ ನೋಡೋಣ. ಸೊಲೊಮೋನನ ಐಶ್ವರ್ಯ ಎಷ್ಟು? ಸೊಲೊಮೋನನು ಶ್ರೀಮಂತನೇನಾ? ರಾಜ, ಸರಿ. ಓಕೆ, ಈತನಿಗಿದ್ದಂತಹ ಆಸ್ತಿ ಎಷ್ಟು? ಎಲ್ಲ ರಾಜರಿಗೂ ಇದ್ದಷ್ಟು ಆಸ್ತಿ ಇರಲಿಲ್ಲ ಪ್ರಿಯರೇ ಸೊಲೊಮೋನನ ಹತ್ರ. ರಾಜರು ಎಲ್ಲರ ಹತ್ರನೂ ಆಸ್ತಿ ಇರುತ್ತಲ್ವ ಬ್ರದರ್ ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಎಲ್ಲ ರಾಜರಿಗೂ ಇದ್ದಂತಹಷ್ಟು ಆಸ್ತಿ ಇರಲಿಲ್ಲ ಸೊಲೊಮೋನನ ಹತ್ರ. ಇಡೀ ಭೂಪ್ರಪಂಚದಲ್ಲಿ ಅತ್ಯಂತ ಬೈಬಲ್ ಎಕ್ಸ್ಪರ್ಟ್ಸ್ ಸತ್ಯವೇದವನ್ನು ಯಾವಾಗಲೂ ಸತ್ಯವೇದದಲ್ಲಿರುವಂಥ ಘಟನೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಿರ್ತಾರಲ್ವ, ಇವರೆಲ್ಲ ಹುಡುಕಿ ನೋಡಿದಾಗ, ಪರಿಶೋಧನೆ ಮಾಡಿ ನೋಡಿದಾಗ ಗೊತ್ತಾದಂತಹ ಸತ್ಯ ಏನು ಗೊತ್ತಾ? ಈಗ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತನು ಅಂದರೆ ಯಾರು? ಪ್ರಪಂಚದಲ್ಲಿ ಎಲಾನ್ ಮಸ್ಕ್, ಜೆಫ್ ಬೆಜಾಸ್, ಇವರು ನಮ್ಮೆಲ್ಲರಿಗೂ ಗೊತ್ತಲ್ವಾ? ಎಲಾನ್ ಮಸ್ಕ್ ಟೆಸ್ಲಾ ಕಂಪನಿ ಇದೆಯಲ್ವ, ಆ ಟೆಸ್ಲಾ ಕಂಪನಿಯ ಮಾಲೀಕರು. ಜೆಫ್ ಬೆಜಾಸ್ ಅಮೆಝಾನ್ ಇದೆಯಲ್ವ, ಅಮೆಝಾನ್ನ ಮಾಲೀಕರು. ಈ ಥರ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತರನ್ನು
ಒಂದು 19-20 ಜನರನ್ನು ತೊಗೊಂಬಂದು ಒಂದು ಕಡೆ ಸೇರಿಸಿದ್ರೆ ಅದಾಗಿದ್ದಂತಹ ಸೊಲೊಮೋನನ ಆಸ್ತಿಯಲ್ಲಿ ಅರ್ಧ ಭಾಗಕ್ಕೂ ಸಮಾನ ಆಗ್ತಿರ್ಲಿಲ್ವಂತೆ. ಅಷ್ಟು ಆಸ್ತಿ ಇತ್ತಂತೆ ಸೊಲೊಮೋನನ ಹತ್ರ. ಎಷ್ಟು ಆಸ್ತಿ? ಈಗ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಶ್ರೀಮಂತರು ಏನಿದ್ದಾರೆ, ಈ ರೀತಿ ಶ್ರೀಮಂತರನ್ನು ಒಂದು 20 ಜನರನ್ನು ಒಟ್ಟಿಗೆ ತಂದು ಸೇರಿಸಿದ್ರೆ ಆ 20 ಜನರಿಗಿರುವಂಥ ಆಸ್ತಿನೂ ಸಹ ಸೊಲೊಮೋನನಿಗಿದ್ದಂಥ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ರೆಪ್ರೆಸೆಂಟ್ ಮಾಡೋದಿಲ್ಲ. ಅಷ್ಟೊಂದು ಆಸ್ತಿ ಇತ್ತು ಸೊಲೊಮೋನನ ಹತ್ರ. ಸೊಲೊಮೋನನು ಜ್ಞಾನಿ ಅಂತ ಹೇಳಿ ನಾವೆಲ್ಲರೂ ನೋಡ್ಕೊಂಡ್ವಿ. ಇನ್ನು ಜ್ಞಾನಿ ಆಗಿರುವಂಥ ಈ ಥರ ಈ ಸೊಲೊಮೋನನು ಎಷ್ಟೆಷ್ಟು ದೊಡ್ಡ ವ್ಯಾಪಾರಗಳನ್ನು ಕೈಗೊಂಡಿರ್ಬೋದು ತನ್ನ ಜೀವಮಾನ ಕಾಲದಲ್ಲಿ. ನಿಜನಾ? ಆಗಿನ ಕಾಲದಲ್ಲ ಟ್ರೇಡ್ಸ್ ಹೇಗೆ ನಡೀತಿತ್ತು ಅಂತ ಹೇಳಿದ್ರೆ ಇಂಟರ್ ಕಂಟ್ರಿ ಟ್ರೇಡ್ಸ್. ಇಂಟರ್ ಕಂಟ್ರಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರೇಡ್ ನಡೀತಿತ್ತು, ವ್ಯಾಪಾರ ವಹಿವಾಟುಗಳು ನಡೀತಿತ್ತು. ಈ ದೇಶದಿಂದ ಒಳ್ಳೊಳ್ಳೆ ಸಾಮಗ್ರಿಗಳನ್ನು ಕಳಿಸುವಂತಹದ್ದು, ಲಾಭ ಪಡೆಯುವಂತಹದ್ದು, ಇದೆಲ್ಲ ನಡೀತಿತ್ತು. ಈಗ ಸೊಲೊಮೋನನು ಅಷ್ಟು ದೊಡ್ಡ ಜ್ಞಾನಿ ಅಂತ ಹೇಳಿದ್ರೆ ಇನ್ನೆಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಾಪಾರಗಳನ್ನು ನಡೆಸ್ತಿರಬಹುದು, ಇನ್ನೆಷ್ಟು ದೊಡ್ಡ ಲಾಭವನ್ನು ತೆಗಿತಿರ್ಬೋದು ಪ್ರತಿ ವರ್ಷವೂ. ಎಷ್ಟು ಲಾಭವನ್ನು ಸೊಲೊಮೋನನ ಇಯರ್ಲಿ ಪ್ರಾಫಿಟ್ ಎಷ್ಟು ಗೊತ್ತಾ? ಒಂದು ವರ್ಷಕ್ಕೆ ಸೊಲೊಮೋನನಿಗೆ ಬರ್ತಿದ್ದಂತಹ ಲಾಭ ಎಷ್ಟು ಗೊತ್ತಾ? ಮೊದಲನೇ ಅರಸುಗಳ ಗ್ರಂಥ, ಅರಸುಗಳು ಮೊದಲನೇ ಗ್ರಂಥ 10ನೇ ಅಧ್ಯಾಯ 14ನೇ ವಚನವನ್ನು ಓದೋಣ. 14ನೇ ವಚನ. ಸೊಲೊಮೋನನಿಗೆ ದೇಶಾಂತರ ವ್ಯಾಪಾರಗಳು, ನಾನು ಆಗಲೇ ಹೇಳಿದೆ, ಇಂಟರ್ ಕಂಟ್ರಿ ಟ್ರೇಡ್ಸ್ ಅಂತ ಹೇಳಿ ಕರಿತೀವಲ್ವ. ದೊಡ್ಡ ದೊಡ್ಡ ಶಿಪ್ಗಳಲ್ಲಿ, ದೊಡ್ಡ ದೊಡ್ಡ ಹಡಗುಗಳಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಮಗ್ರಿಗಳನ್ನು ಕಳಿಸಿ ವ್ಯಾಪಾರ ನಡೆಸುವಂತಹದ್ದು. ಓಕೆ, ದೇಶಾಂತರ ವ್ಯಾಪಾರಗಳು, ವರ್ತಕರು, ಅರಬ್ಯ ಅರಸರು, ಪ್ರದೇಶಾಧಿಪತಿಗಳು ತರುತ್ತಿದ್ದ ಬಂಗಾರದ ಹೊರತಾಗಿ, ಅಂದರೆ ಇವರೆಲ್ಲ ಸಪ್ರೇಟಾಗಿ ಬಂಗಾರವನ್ನು ತೊಗೊಂಬರ್ತಿದ್ರು. ಇವ್ರದ್ದೆಲ್ಲ ಬಿಟ್ಟು ಈ ಬಂಗಾರಗಳನ್ನೆಲ್ಲ ಪಕ್ಕಕ್ಕಿಟ್ಟೂ ಸಹ ಪ್ರತಿ ವರ್ಷ 666 ತಲಾಂತು ಬಂಗಾರವು ದೊರಕುತ್ತಿತ್ತು. ಪ್ರತಿ ವರ್ಷ ಎಷ್ಟು ಬಂಗಾರ ಅಂತೆ? ಇನ್ಕಮಲ್ಲಿ ಬರೀ ಬಂಗಾರ ಎಷ್ಟಿತ್ತು? ಬರುವಂತಹ ಇನ್ಕಮಲ್ಲಿ ಬಂಗಾರದಿಂದ ಬರ್ತಿದ್ದಂಥ ಇನ್ಕಮ್ ಎಷ್ಟು? ಬಂಗಾರದ ರೂಪದಲ್ಲಿ ಬರ್ತಿದ್ದಂಥ ಇನ್ಕಮ್ 666 ತಲಾಂತು ವರ್ಷಕ್ಕೆ, ಬರೀ ಒಂದು ವರ್ಷಕ್ಕೆ 666 ತಲಾಂತು ಅಂತ ಹೇಳಿದ್ರೆ ಎಲ್ಲ ಕನ್ವರ್ಷನ್ ಎಲ್ಲ ಮಾಡಿ ನೋಡಿ ಆಗಿನ ರೇಟ್ಗೆ ಎಷ್ಟು ಕೆ ಜಿಗಳು ಅಂತ ಹೇಳಿ ನೋಡಿದಾಗ 15,000 kg ಪ್ರಿಯರೇ. ಸುಮಾರು ವರ್ಷಕ್ಕೆ ಎಷ್ಟು ಚಿನ್ನ ಬರ್ತಿತ್ತು ತನ್ನ ಆಸ್ಥಾನಕ್ಕೆ, ಅಂದರೆ ತನ್ನ ಟ್ರೆಷರಿಗೆ, ತನ್ನ ಓನ್ ಖಜಾನೆಗೆ. ಇದು ರಾಜ್ಯಕ್ಕೆ ಬರ್ತಿದ್ದಂತಹ ಚಿನ್ನ ಅಲ್ಲ, ತನ್ನ ಓನ್ ಟ್ರೆಷರಿಗೆ ಎಷ್ಟು ಬರ್ತಿತ್ತು? ರಾಜ್ಯಕ್ಕೆ ಸುಮಾರು ಬರ್ತಿತ್ತು. ತನ್ನ ಓನ್ ಟ್ರೆಷರಿಗೆ, ತನ್ನ ಓನ್ ಪಾಕೆಟ್ಗೆ ಎಷ್ಟು ಬರ್ತಿತ್ತು? 15,000 kg ಚಿನ್ನ. 15,000 kg ಚಿನ್ನ ಅಂತ ಹೇಳಿದ್ರೆ ಸೊಲೊಮೋನನಿಗೆ ಎಷ್ಟು ವರ್ಷ ಆಳ್ತಾರೆ? ಎಷ್ಟು ವರ್ಷ ಸಿಂಹಾಸನದ ಮೇಲೆ ಕೂತು ಆಳ್ತಾರೆ? 40 ವರ್ಷ. ಈಗ ಎಷ್ಟಾಯಿತು? ಒಂದು ವರ್ಷಕ್ಕೆ 15,000 kg ಅಂತ ಹೇಳಿದ್ರೆ ತಾನು ಆಳ್ವಿಕೆ ಮಾಡಿದಾಗ ಪೂರ್ತಿ ತನ್ನ ಜೀವಮಾನ ಕಾಲದಲ್ಲಿ ಪೂರ್ತಿ ಚಿನ್ನ ಬಂದಿದ್ದೆಷ್ಟು? 6 ಲಕ್ಷ kg. ಎಷ್ಟು kg? 6 ಲಕ್ಷ kg. ನಾವು ಊಹೇನೂ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ಈಗ ನೀವು ಒಂದು ವಚನವನ್ನು ಓದಿದ್ರಲ್ವ, ಮೊದಲನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯವನ್ನು ಓದಿದ್ವಲ್ವ, ಅದರಲ್ಲಿ ನೀವು ಓದಂತಹ ವಚನದ ಮೇಲಿಂದ ಓದ್ಕೊಂಬರುವಂತಹ ಪ್ರಯತ್ನವನ್ನು ಮಾಡಿದ್ರೆ, ಒಂದು ಸರಿ ಓದಿ ಪ್ರಿಯರೇ 10ನೇ ಅಧ್ಯಾಯ, ಅದೇ ಮೊದಲನೇ ಅರಸರ ಗ್ರಂಥ 10ನೇ ಅಧ್ಯಾಯ. ಅವ್ರ ದಿನದ ಊಟದ ಮೆನ್ಯೂವನ್ನು ಒಂದು ಸರಿ ಅಲ್ಲಿ ಬರ್ಸಿದ್ದಾರೆ. ಅದನ್ನು ಹಾಂ ಸಾಕು ಪ್ರಿಯರೇ. ಓಕೆ ಸಾಕು. ಆ ಆಸ್ತಿಯನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ, ದಯವಿಟ್ಟು ಮಾರ್ಕ್ ಮಾಡಿಕೊಂಡು ಮನೆಗೆ ಹೋದ ನಂತರ ಅದನ್ನು ಓದುವಂತಹ ಪ್ರಯತ್ನವನ್ನು ಮಾಡಿ. ಈಗ 4ನೇ ಅಧ್ಯಾಯಕ್ಕೆ ಬರೋಣ. ಹಾಗೆ ಅರಸುಗಳು, 1ನೇ ಅರಸುಗಳು 4ನೇ ಅಧ್ಯಾಯ. ಅವರ ಊಟದ ಮೆನ್ಯೂ ಹೇಗಿರ್ತಿತ್ತು, ಡೈನಿಂಗ್ ಟೇಬಲ್ ಮೇಲೆ ಏನೇನೆಲ್ಲ ಇರ್ಬೋದಾಗಿತ್ತೇನೋ ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಅಂದರೆ ಅವರ ವೈಭವ ಎಷ್ಟು, ಅವರ ಐಶ್ವರ್ಯ ಎಷ್ಟು ಅಂತ ಹೇಳಿ ನೋಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. 4ನೇ ಅಧ್ಯಾಯ 22ನೇ ವಚನ. 22. ಸೊಲೊಮೋನನ ಅರಮನೆಗೆ ದಿನಂಪ್ರತಿ ಬೇಕಾಗುವ ಆಹಾರ ಪದಾರ್ಥಗಳು 30 ಕೋರ್ ಗೋಧಿ ಹಿಟ್ಟು,
60 ಕೋರ್ ಜವೆಗೋದಿಯ ಹಿಟ್ಟು, 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟು ಮೇಯಿಸಿದ ಎತ್ತುಗಳು, 100 ಕುರಿಗಳು. ಇವುಗಳ ಹೊರತಾಗಿ ದುಪ್ಪಿ, ಜಿಂಕೆ, ಸಾರಗ, ಕೊಬ್ಬಿದ ಕೋಳಿಗಳು ಇವೆ. ಹೌದಾ? ಹಾಗೆ ಅದನ್ನು ಮುಂದೆ ಓದ್ಕೊಂಡು ಹೋದರೆ ಇನ್ನೊಂದಷ್ಟು ಸಿಕ್ಕತ್ತೆ ನಿಮಗೆ. ಎಲ್ಲ ಮಾರ್ಕ್ ಮಾಡಿಕೊಂಡು ದಯವಿಟ್ಟು ಮನೆಗೆ ಹೋದ ನಂತರ ಓದುವಂತಹ ಪ್ರಯತ್ನವನ್ನು ಮಾಡೋಣ. ಇಷ್ಟನ್ನೆಲ್ಲ ಏನಕ್ಕೋಸ್ಕರ ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಸೊಲೊಮೋನನ ಆಸ್ತಿಯನ್ನು ನೋಡ್ತಿದ್ದೀವಿ ಕ್ಯಾಲ್ಕುಲೇಟ್ ಮಾಡಿ. ಸುಮ್ಮನೆ ಒಂದು ಅಂದಾಜು ಸಿಗ್ತದೆ. ಆ ಅಂದಾಜು ಸಿಕ್ಕಿದ ನಂತರ ನೀವೇ ಊಹೆ ಮಾಡ್ಕೋಬೇಕು, ಇನ್ನೆಷ್ಟು ದೊಡ್ಡ ಶ್ರೀಮಂತನಪ್ಪ ಸೊಲೊಮೋನನು ಅಂತ ಹೇಳಿ. ಸೊಲೊಮೋನನ ಜ್ಞಾನವನ್ನು ನೋಡಿದ್ವಾ? ಪ್ರಪ್ರಥಮವಾಗಿ ಎಷ್ಟು ದೊಡ್ಡ ಜ್ಞಾನಿ ಸೊಲೊಮೋನನು. ಪ್ರಪಂಚದಲ್ಲಿ ಆಗಿನ ಸೊಲೊಮೋನನ ಕಾಲಕ್ಕೆ ಆತನೇ ದೊಡ್ಡ ಜ್ಞಾನಿ. ಆತನಿಗಿಂತ ಮೀರಿರುವಂತಹ ಜ್ಞಾನಿ ಇನ್ನೊಬ್ಬರಿಲ್ಲ. ತನ್ನ ಆಸ್ತಿ ವಿಚಾರಕ್ಕೆ ಬಂದರೆ ಸೊಲೊಮೋನನ ಆಸ್ತಿಗೆ ಮೀರಿರುವಂತಹ ಇನ್ನೊಬ್ಬ ಶ್ರೀಮಂತನು ಇಲ್ಲ. ತನ್ನ ಡೈನಿಂಗ್ ಟೇಬಲ್ ಮೇಲೆ ಯಾವ ಪಾತ್ರೆನೇ ಇರ್ತಿತ್ತಂತೆ? ಬರೀ ಯಾವ ಪಾತ್ರೆನೇ ಇರ್ತಿತ್ತಂತೆ? ಅದೇ ಮೊದಲನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯ 21ನೇ ವಚನ. ಬೆಳ್ಳಿ ಪಾತ್ರೆನ ತನ್ನ ಡೈನಿಂಗ್ ಟೇಬಲ್ ಮೇಲೆ ಬರೀ ಬೆಳ್ಳಿ ಪಾತ್ರೆನೇ ಇರ್ತಿತ್ತ? ಯಾವ ಪಾತ್ರೆ ಇರ್ತಿತ್ತಂತೆ? ಮೊದಲನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯ 21ನೇ ವಚನ. 10:21. ಅರಸನಾದ ಸೊಲೊಮೋನನ ಎಲ್ಲ ಪಾನಪಾತ್ರೆಗಳು ಬಂಗಾರದವುಗಳು. ಇದನ್ನು ಸಹ ಪರಿಶೋಧನೆ ಮಾಡಿ ನೋಡಿದಾಗ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಆರ್ಟಿಫ್ಯಾಕ್ಟ್ಸನ್ನು ಹಿಡಿದು ಪರಿಶೋಧನೆ ಮಾಡಿ ನೋಡ್ತಿರ್ಬೇಕಾದ್ರೆ ಬಹಳಷ್ಟು ರಾಜರು ಚರಿತ್ರೆಯಲ್ಲಿ ಬೆಳ್ಳಿ ಪಾತ್ರೆಗಳಲ್ಲಿ, ಈ ಥರ ಪಾತ್ರೆಗಳಲ್ಲಿ ಪಾನ ಮಾಡಿರುವಂತಹದ್ದು, ಊಟ ಮಾಡಿರುವಂತಹದ್ದು, ರಾಜ್ಯದಲ್ಲಿ ಬಳಸ್ತಿದ್ದಂತಹದ್ದು ಬರೀ ಜಾಸ್ತಿ ಬೆಳ್ಳಿ ಪಾತ್ರೆಗಳು. ಬಹಳಷ್ಟು ರಾಜರು ಬಳಸ್ತಿದ್ದಂತಹದ್ದು ಬೆಳ್ಳಿ ಪಾತ್ರೆಗಳು. ಕೆಲವೇ ಕೆಲವು ರಾಜರು ಮಾತ್ರ ಬಂಗಾರದ ಪಾತ್ರೆಗಳನ್ನು ಅರಮನೆಯ ಎಲ್ಲ ಕಾರ್ಯಕ್ಕೂ ಬಳಸ್ತಿದ್ರು. ಅಂಥ ರಾಜರಲ್ಲಿ ಒಬ್ಬರು ಯಾರು? ಸೊಲೊಮೋನನು. ವಿಚಾರ ಏನು ಗೊತ್ತಾ? ಇವ್ರ ಮನೇಲಿ ಬೆಳ್ಳಿ ಪಾತ್ರೆಗೆ ಜಾಗನೇ ಇರಲಿಲ್ಲ. ಕೆಳಗಡೆ ಬರೆಸಿದಾರಲ್ಲಿ ಏನಂತ? ಅರಸನಾದ ಸೊಲೊಮೋನನ ಎಲ್ಲ ಪಾನಪಾತ್ರೆಗಳು ಬಂಗಾರದವುಗಳು, ಲೆಬನೋನಿನ ತೋಪು ಎನ್ನಿಸಿಕೊಳ್ಳುವ ಮಂದಿರದ ಸಾಮಾನುಗಳು ಚೊಕ್ಕ ಬಂಗಾರದವುಗಳು. ಸೊಲೊಮೋನನ ಕಾಲದಲ್ಲಿ ಬೆಳ್ಳಿಗೆ ಬೆಲೆ ಇಲ್ಲವಾದದ್ದರಿಂದ ಅವನಲ್ಲಿ, ಅಂದರೆ ಸೊಲೊಮೋನನಲ್ಲಿ, ಬೆಳ್ಳಿಯ ಸಾಮಾನು ಒಂದಾದರೂ ಕಾಣಿಸಲಿಲ್ಲ. ಒಂದು ಇರಲಿಲ್ವಂತೆ. ಅಬ್ಬಾ, ಇನ್ನು ಎಂಥ ದೊಡ್ಡ ಶ್ರೀಮಂತನಾಗಿರ್ಬೇಕಲ್ವ? ಒಂದು ಪಾತ್ರೆ ಆದರೂ ಬೇಡವಾ ಬೆಳ್ಳಿಯತ್ತು? ಈಗ ನಮ್ಮ ಮನೆಗಳಲ್ಲಿ 1-2-3 ಬೆಳ್ಳಿ ಪಾತ್ರೆಗಳಿದ್ರೆ ನಮ್ಮಷ್ಟು ದೊಡ್ಡ ಶ್ರೀಮಂತರು ಇನ್ನೊಬ್ರು ಇರೋದಿಲ್ಲ ಅಂತ ಅನ್ಕೊಬಹುದು ಸಿಟಿಗಳಲ್ಲಿ. ಆದರೆ ಇವ್ರ ಮನೇಲಿ ಒಂದು ಬೆಳ್ಳಿ ಪಾತ್ರೆ ಇಲ್ವಂತೆ, ಬರೀ ಬಂಗಾರದ ಪಾತ್ರೆಗಳೇ. ಕುಡಿಲಿಕ್ಕೆ ಬಂಗಾರ, ತಿನ್ನಲಿಕ್ಕೆ ಬಂಗಾರ, ಇನ್ನು ಯಾವುದೇ ಅಡುಗೆ ಮಾಡಬೇಕಾ ಬಂಗಾರದ ಪಾತ್ರೆ ಅಲ್ಲೇ. ಇಷ್ಟೊಂದು ದೊಡ್ಡ ಶ್ರೀಮಂತನ, ಇಷ್ಟೊಂದು ದೊಡ್ಡ ಜ್ಞಾನಿನ? ಹೋಗಲಿ, ಈಗಿನ ಕಾಲದಲ್ಲಿರುವಂಥವರಿಗೆ ಒಂದು ದೊಡ್ಡ ಐಬು ಅಂತ ಹೇಳಬಹುದು, ಹ್ಯಾಂಡಿಕ್ಯಾಪ್ ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿರುವಂಥವರು ಏನು, ಜ್ಞಾನ ಇದೆ, ಆಸ್ತಿ ಇದೆ ಅಂದಿದ ತಕ್ಷಣ ಇವ್ರು ಯಾವುದ್ರಲ್ಲಿ ಇರೋದಿಲ್ಲ ಆಟೋಮ್ಯಾಟಿಕ್ಕಾಗಿ? ಹೇಳಿ, ಯಾವುದ್ರಲ್ಲಿ ಇರೋದಿಲ್ಲ ಆಟೋಮ್ಯಾಟಿಕ್ಕಾಗಿ? ಗೊತ್ತಿಲ್ವಾ? ಲೋಕಕ್ಕೆ ಸಂಬಂಧಪಟ್ಟಂಥ ಜ್ಞಾನ ತುಂಬ ತಿಳ್ಕೊಂಡಿದ್ದಾರೆ, ಆಸ್ತಿ ತುಂಬ ಇದೆ ಅಂದಿದ ತಕ್ಷಣ ಇವ್ರು ಯಾವುದ್ರಲ್ಲಿ ಇರೋದಿಲ್ಲ ಹೇಳಿ? ದೇವರಲ್ಲಿ ಇರೋದಿಲ್ಲ. ಈಗ ಸೊಲೊಮೋನನ ಒಂದು ಸಾರಿ ನೋಡೋಣ. ಈ ಥರ ಆಸ್ತಿ ಇತ್ತು, ಜ್ಞಾನ ಇತ್ತು, ಇವರೇನಾದರೂ ದೇವರಲ್ಲಿ ಏನಾದರೂ ಇರಲಿಲ್ವಾ? ಭಕ್ತಿಯಲ್ಲಿ ಏನಾದರೂ ಕಮ್ಮಿ ಆಗಿದ್ರಾ? ಒಂದು ಸಾರಿ ನೋಡೋಣ. ಇವ್ರಿಗಿದ್ದಂತಹ ಭಕ್ತಿಯನ್ನು ಒಂದು ಸಾರಿ ನೋಡಿಬಿಟ್ರೆ ನಾವೆಲ್ಲರೂ ಭಕ್ತರೇ ಅಲ್ಲ ಅಂತ ಹೇಳ್ಬಿಡ್ತೀವಿ ಈ ವಚನವನ್ನು ಓದಿದ ನಂತರ. ಅಷ್ಟು ದೊಡ್ಡ ಭಕ್ತನು ಸೊಲೊಮೋನನು. ಅರಸುಗಳು ಮೊದಲನೇ ಗ್ರಂಥ 6ನೇ ಅಧ್ಯಾಯವನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಮೊದಲನೇ ಅರಸುಗಳ ಗ್ರಂಥ. ದೀಕ್ಷಿತ್ ಮೊಬೈಲ್ ಮೊದಲನೇ ಗ್ರಂಥ 6ನೇ ಅಧ್ಯಾಯವನ್ನು ಓಪನ್ ಮಾಡ್ಕೊಂಡು ಇಟ್ಕೊಳ್ಳಿ ಪ್ರಿಯರೇ. ಓಕೆ, ಈ 6ನೇ ಅಧ್ಯಾಯದಲ್ಲಿ ಒಂದು ಕಮಾಂಡ್ ಹೋಗುತ್ತೆ ರಾಜನಿಂದ. ಅಲ್ಲಿ ಇಷ್ಟಕ್ಕೂ ಸೊಲೊಮೋನನ ಸ್ಪೆಷಾಲಿಟಿ ಇನ್ನೊಂದಿದೆಯಲ್ವ? ಏನು ಕಟ್ಟಿಸ್ತಾರೆ ದೇವರಿಗೋಸ್ಕರ? ದೇವಾಲಯವನ್ನು ಕಟ್ಟಿಸ್ತಾರೆ. ಓಕೆ, ಈ ಆಲಯವನ್ನು ಕಟ್ಟಿಸ್ಬೇಕಾದ್ರೆ ಎಷ್ಟು ಜನ ಕೆಲಸದವರು ಇರ್ತಾರೆ? ಲೆಕ್ಕ ಎಷ್ಟು ಜನ ಕೆಲಸದವರು ಇರ್ತಾರೆ? 20 ಲಕ್ಷ. 2ನೇ ಪೂರ್ವಕಾಲ ವೃತ್ತಾಂತ ಗ್ರಂಥ, ಪೂರ್ವಕಾಲ ವೃತ್ತಾಂತ 2ನೇ ಗ್ರಂಥ 2ನೇ ಅಧ್ಯಾಯ 1ನೇ ವಚನ.
ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 2ನೇ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನು ಯೆಹೋವನ ಹೆಸರಿಗೋಸ್ಕರ ಆಲಯವನ್ನು ತನಗೋಸ್ಕರ ಅರಮನೆಯನ್ನು ಕಟ್ಟಿಸಬೇಕೆಂದು ಮನಸ್ಸುಳ್ಳವನಾಗಿ 70,000 ಮಂದಿ ಹೊರೆ ಹೊರುವವರನ್ನು 80,000 ಮಂದಿ ಕಲ್ಲುಗಣಿಯಲ್ಲಿ ಕೆಲಸ ಮಾಡುವವರನ್ನು ಇವರ ಮೇಲ್ವಿಚಾರಣೆಗಾಗಿ 3,600 ಮಂದಿ ಮೇಸ್ತ್ರಿಗಳನ್ನು ಲೆಕ್ಕಿಸಿ ನೇಮಿಸಿದನು. ಎಷ್ಟಾಯಿತು? ಒಟ್ಟಾರೆ ಎಷ್ಟಾಯಿತು? 70,000, 80,000, 3,600. ಎಷ್ಟಾಯಿತು? 1,53,600. ಇವರೆಲ್ಲ ಯಾರು? ಕೋರ್ ಗ್ರೂಪ್ ಆಫ್ ಕೆಲಸದವರು ಮಾತ್ರನೇ. ಕೋರ್ ಗ್ರೂಪ್ ಆಫ್ ಕೆಲಸದವರು ಅಂದರೆ ಆನ್ ದ ಫೀಲ್ಡ್ ವರ್ಕ್ ಮಾಡುವಂಥವರು. ಇದರಲ್ಲಿ ಇಂಜಿನಿಯರ್ಸ್ಗಳಿರಬಹುದು, ಇದರಲ್ಲಿ ಬೇರೆ ಬೇರೆ ನಕಾಸೆ ಕೆಲಸಕ್ಕೆ ಸಂಬಂಧಪಟ್ಟಿರುವಂಥವರು, ಈ ಆರ್ಟಿಸ್ಟ್ಗಳೆಲ್ಲ ಬೇರೆ ಇದ್ದಾರೆ ಸಪ್ರೇಟಾಗಿ. ಇವರೆಲ್ಲ ಕೋರ್ ಗ್ರೂಪ್ ಆಫ್ ಕೆಲಸದವರು, ಫೀಲ್ಡಲ್ಲಿ ಕೆಲಸ ಮಾಡುವಂಥವರು. ಇವರು ಫೀಲ್ಡಲ್ಲಿ ಕೆಲಸ ಮಾಡುವಂತಹದಕ್ಕೆ ಪ್ಲ್ಯಾನ್ ಕೊಡ್ತಾರಲ್ವ, ಸಪ್ರೇಟಾಗಿದ್ದಾರೆ. ಆರ್ಕಿಟೆಕ್ಟ್ಸ್ ಅಂತ ಹೇಳಿ ಕರಿತೀವಿ ಅವರನ್ನು, ಇಂಜಿನಿಯರ್ಸ್ ಅಂತ ಹೇಳಿ ಕರಿತೀವಿ. ಅವರು ಕಟ್ಟುವಂಥವರಾದರೆ, ಶಿಲ್ಪಿಗಳನ್ನು ಡಿಸೈನ್ ಮಾಡುವಂತಹದ್ದು ಇದಕ್ಕೆಲ್ಲ ಆದರೆ ಆರ್ಕಿಟೆಕ್ಟ್ಸ್ ಅಂತ ಹೇಳಿ ಕರಿತೀವಿ. ಇವರೆಲ್ಲ ಸಪ್ರೇಟ್ ಆಗಿದ್ದಾರೆ ಇನ್ನೂ ಸಹ. ಆದರೆ ಸೊಲೊಮೋನನ ಭಕ್ತಿ ಎಷ್ಟು ದೊಡ್ಡದ್ದು ಅಂತ ಹೇಳಿ ಯೋಚನೆ ಮಾಡಲಿಕ್ಕೋಸ್ಕರ ಈ ಅಧ್ಯಾಯವನ್ನು ಓದ್ತಿದ್ದೀವಿ. ಈಗ ಮತ್ತೆ ಅರಸುಗಳು 1ನೇ ಗ್ರಂಥಕ್ಕೆ ಬನ್ನಿ. ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಲಿಕ್ಕೋಸ್ಕರ ಮಾತ್ರ ನಾವು ಪೂರ್ವಕಾಲ ವೃತ್ತಾಂತದ ಗ್ರಂಥಕ್ಕೆ ಹೋದ್ವಿ. 1ನೇ ಅರಸುಗಳು 6ನೇ ಅಧ್ಯಾಯಕ್ಕೆ ಮತ್ತೆ ಹಿಂದಿರುಗಿ ಬರೋಣ. ಓಪನ್ ಮಾಡಿ ಇಟ್ಕೊಂಡು ಒಂದ್ಸಾರಿ ನಾನು ಹೇಳುವಂತಹದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ನಾವು ಏನಕ್ಕೋಸ್ಕರ ಈ ಅಧ್ಯಾಯವನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನೀವು ಮನೆಯನ್ನು ಕಟ್ಟಿಸ್ತೀರಲ್ವ ಪ್ರಿಯರೇ? ನೀವು ಮನೆಯನ್ನು ಕಟ್ಟಿಸ್ಬೇಕಾದ್ರೆ ಹೇಗಿರುತ್ತೆ ವಾತಾವರಣ? ಸಮಾಧಾನವಾಗಿ, ಪೀಸ್ಫುಲ್ಲಾಗಿ, ಸೈಲೆಂಟಾಗಿರುತ್ತೆ. ಶೆಡ್ ಹಾಕಿಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಹೇಗಿರುತ್ತೆ ವಾತಾವರಣ? ಇರುವಂತಹ 4 ಜನ ಕೆಲಸದವರು, ಆ 4 ಜನ ಕೆಲಸದವ್ರು ಮಾಡುವಷ್ಟು ಗಲಾಟೆ ಇನ್ನು ಎಲ್ಲೂ ಕೇಳಿಸೋದಿಲ್ಲ ನಿಮಗೆ ಸುತ್ತಮುತ್ತ, ಹೌದಾ ಇಲ್ವಾ? ಅಷ್ಟು ಗಲಾಟೆ ಇರುತ್ತೆ. ನಿಜನಾ? ಅದು ತೊಗೊಂಬ, ಇದು ತೊಗೊಂಬ, ಇದು ಮಾಡು, ಅದು ಮಾಡು, ಅದು ಕೆಳಗಡೆ ಬೀಳ್ತಿದೆ ನೋಡು, ಇದು ಮೇಲ್ಗಡೆ ಎತ್ತಿಡು, ಆ ಕಡೆ ಒಂದು ಕಡೆ ಜಲ್ಲಿ ಕಲ್ಲನ್ನು ಇದು ಮಾಡುವಂತಹದ್ದು, ಇನ್ನೊಂದು ಕಡೆ ಸಿಮೆಂಟನ್ನು ಮಿಕ್ಸ್ ಮಾಡುವಂತಹದ್ದು, ನಿಜನಾ? ಇನ್ನೊಂದು ಕಡೆ ಪ್ಲಾಸ್ಟಿಂಗ್ ಮಾಡುವಂತಹದ್ದು. ಆ ಸೌಂಡ್ಗಳೆಲ್ಲ ಹೇಗಿರುತ್ತೆ? ಎಷ್ಟು ಸೌಂಡ್ ಬರ್ತಿರುತ್ತೆ? 4 ಜನ ಕೆಲಸ ಮಾಡಲಿಕ್ಕೆ ನೀವು ನೇಮಿಸ್ಕೊಂಡ್ರೆ ಅಷ್ಟು ಜನರಿಂದ ಅಷ್ಟು ಜನ ಮಾಡುವಂಥ ಕೆಲಸದಿಂದ ಎಷ್ಟು ಸೌಂಡ್ ಬರ್ತಿರುತ್ತೆ, ಹೌದಾ? ಸೊಲೊಮೋನ ದೇವಾಲಯ ಕಟ್ಟಿಸ್ಬೇಕಾದ್ರೆ ಎಷ್ಟು ಜನ ಕೆಲಸದವರಿದ್ದರು? 1,00,000 ಜನ ಮೇಲಿದ್ರು, ಹೌದಾ? ಈ 1,00,000 ಜನ ಸೇರಿರಬೇಕಾದ್ರೆ ಇನ್ನೆಷ್ಟು ಸೌಂಡ್ ಇರ್ಬೋದು? ನೀವು ಹೇಳಿ ನನಗೆ, ನೀವು ಹೇಳಿ. ಎಷ್ಟು ವರ್ಷ ಆಯಿತು ಆಲಯ ಕಟ್ಟಿಸ್ಲಿಕ್ಕೆ? 7 ವರ್ಷ. ಓಕೆ, ಈಗ ಆಲಯ ಕಟ್ಟಿಸ್ಬೇಕಾದ್ರೆ ಪ್ರತಿದಿನವೂ ಆ 1,00,000 ಜನ ಎಷ್ಟು ಸೌಂಡ್ ಮಾಡಿರಬಹುದು? ಸೌಂಡ್ ಮಾಡಿರ್ತಾರಾ ಇಲ್ವಾ? ಹೇಳಿ. ಸೌಂಡ್ ಮಾಡಿರಬಹುದು ಅನ್ನುವಂಥವ್ರು ಕೈ ಎತ್ತಿ. ಸೌಂಡ್ ಮಾಡಿರಲ್ಲ ಅನ್ನುವಂಥವ್ರು ಕೈ ಎತ್ತಿ. ಸೌಂಡ್ ಮಾಡಿರಬಹುದು ಅನ್ನೋದಕ್ಕೆ ಯಾರೂ ಕೈ ಎತ್ತಿಲ್ಲ. ಸೌಂಡ್ ಮಾಡಿರೋದಿಲ್ಲ ಅನ್ನೋದಕ್ಕೆ ಇಬ್ಬರೇ ಕೈ ಎತ್ತಿದ್ರಿ. ಇನ್ನು ಉಳಿದವರೆಲ್ಲ ಏನರಪ್ಪ ಏನು? ನಾನು ಹೇಳಿದ ಅರ್ಥ ಆಯ್ತಾ? 1,00,000 ಜನ ಕೆಲಸದವ್ರು ಬಂದು ಆಲಯವನ್ನು ಕಟ್ತಿದ್ದಾರೆ, ಒಂದು ಮನೆ ಕಟ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಇಷ್ಟು ಜನ 1,00,000 ಜನ ಸೇರಿ ಕೆಲಸ ಮಾಡಬೇಕಾದ್ರೆ, ಸಾಮಾನುಗಳನ್ನೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಸೌಂಡ್ ಬಂದಿರುತ್ತಾ ಇಲ್ವಾ? ಬಂದಿದೆ ಅನ್ನುವಂಥವ್ರು ಕೈ ಎತ್ತಿ. ಹೌದಾ? ಸೌಂಡ್ ಬಂದಿರುತ್ತಾ? ಖಂಡಿತವಾಗ್ಲೂ ಬಂದಿರುತ್ತಾ? ಹಾಂ, ಓಕೆ. ಈಗ ಸತ್ಯವೇದದಲ್ಲಿರುವಂಥ ಒಂದು ಮಾತನ್ನು ನೋಡೋಣ. 6ನೇ ಅಧ್ಯಾಯ, 1ನೇ ಅರಸುಗಳ ಗ್ರಂಥ 6ನೇ ಅಧ್ಯಾಯ 7ನೇ ವಚನ. 6-7. ಈಗ ಸೊಲೊಮೋನನು ಅಷ್ಟು 1,00,000 ಜನ ಕೆಲಸದವ್ರನ್ನ ಕರೆಸಿ ಒಂದು ಇನ್ಸ್ಟ್ರಕ್ಷನನ್ನು ಪಾಸ್ ಮಾಡ್ತಾರೆ. ಇನ್ಸ್ಟ್ರಕ್ಷನ್ ಏನು ಗೊತ್ತಾ? ಕಟ್ಟುವುದಕ್ಕಿಂತ ಮುಂಚೆ, ನೀವು ನಿಮ್ಮ ಆಲಯದ ಕೆಲಸವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಇದೆಲ್ಲ ನಿಮ್ಮ ತಲೆಯಲ್ಲಿರಬೇಕು. ನಾನು ಹೇಳುವಂತಹ ಯಾವ ಆಜ್ಞೆಯನ್ನಾದರೂ ಮೀರಿದ್ರೆ ನಿಮ್ಮ ತಲೆಗಳು ಉರುಳು ಹೋಗುತ್ತೆ ಅಂತ ಹೇಳಿ ಆ ಕೆಲಸದವರಿಗೆ ಕೊಟ್ಟಂಥ ಇನ್ಸ್ಟ್ರಕ್ಷನ್ ಇದು. ನೀವು ಕಟ್ಟುವುದಕ್ಕಿಂತ ಮುಂಚೆ ನಾನು ಹೇಳುವಂತಹದ್ದು ನಿಮ್ಮ ತಲೆಯಲ್ಲಿರಬೇಕು, ನಿಮ್ಮ ನೀಟಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳುವಂತಹ ಮಾತಿದು. ಏನು ಹೇಳ್ತಾರಂತೆ? ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಣಿಗಳಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳೆಲ್ಲ ಸುತ್ತಿಗೆ, ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಕೇಳಿಸಲಿಲ್ಲ. ಸೌಂಡೇ ಬರಲಿಲ್ವಂತೆ. ಆಲಯ ಹಾಗೇ ಕಟ್ಟಿದ್ದಾರೆ.
ಕಬ್ಬಿಣದ ಶಬ್ದ ಅಂತ ಮಾತ್ರ ಬರ್ಸಿದ್ದಾರೆ ಬ್ರದರ್, ಇಲ್ಲಿ ಬೇರೆ ಏನು ಬರ್ಸಿಲ್ವಲ್ಲ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಶಬ್ದಗಳು ಎಲ್ಲಿಂದ ಬರುತ್ತೋ ಆ ಶಬ್ದಗಳಿಂದಲೇ ಸೌಂಡ್ ಬರಲಿಲ್ಲ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕದ್ರಿಂದ ಬರಲ್ಲ ಅಂತ ಹೇಳಿ ಅದರ ಅರ್ಥ. ನಾನು ಹೇಳಿರುವಂತಹದ್ದು ಅರ್ಥ ಆಯಿತಾ? ಏನಾಯ್ತಂತೆ? ಆಲಯವನ್ನು ಹೆಂಗೆ ಕಟ್ಟಿಸಿ ಮುಗಿಸಿದ್ರಂತೆ ಸೊಲೊಮೋನನು? ಶಬ್ದವಿಲ್ಲದೆ ಕಟ್ಟಿಸಿ ಮುಗಿಸಿದ್ರಂತೆ. 4 ಜನ ಇಷ್ಟೊಂದು ಗಲಾಟೆ ಮಾಡಿದ್ರಲ್ವ ಪ್ರಿಯರೇ, ನಮ್ಮ ಮನೆಗಳನ್ನು ಕಟ್ಟಬೇಕಾದ್ರೆ ಒಂದು ಶೆಡ್ ಕಟ್ಟಬೇಕಾದ್ರೂ ಅಷ್ಟೊಂದು ಗಲಾಟೆ ಮಾಡ್ತಾರಲ್ವ. ಇವ್ರು ಹೆಂಗೆ ಇಷ್ಟು ಲಕ್ಷ ಜನರನ್ನು ಹೆಂಗೆ ಮೈಂಟೈನ್ ಮಾಡಿರ್ಬೋದು ಶಬ್ದ ಇಲ್ಲದೆ? ನೀವೇ ಯೋಚನೆ ಮಾಡಿ ನೋಡಿ. ಮನೆ ಕಟ್ಟಬೇಕಾದ್ರೆ ಸುತ್ತಿಗೆಯ ಶಬ್ದ ಬರ್ದಂಗೆ ಕಟ್ಟಿಸ್ಲಿಕ್ಕಾಗತ್ತಾ? ಸುತ್ತಿಗೆಯ ಶಬ್ದ ಬರ್ದಂಗೆ ಕಟ್ಟಿಸ್ಲಿಕ್ಕಾಗತ್ತಾ? ಸುತ್ತಿಗೆ ತೊಗೊಂಡು ಏನಾದರೂ ನೀವು ಇಟ್ಟಿಗೆಗಳನ್ನು ಜೋಡಿಸ್ಕೊಂಡು ಹೋಗಬೇಕಾದ್ರೆ ಒಂದು ಪಿಲ್ಲರ್ ಬಂದಿರುತ್ತೆ ಆ ಕಡೆ. ಆ ಪಿಲ್ಲರ್ಗೂ ಈ ಕಡೆ ಇಟ್ಟಿರುವಂತಹ ಇಟ್ಟಿಗೆಗೂ ಎಷ್ಟು ಗ್ಯಾಪ್ ಇರುತ್ತೆ. ಆದರೆ ನಿಮ್ಮ ಒಂದು ಇಟ್ಟಿಗೆ ಎಷ್ಟಿರುತ್ತೆ? ಇಷ್ಟು ದೊಡ್ಡದಾಗಿರುತ್ತೆ. ಅದರ ಗ್ಯಾಪ್ ಇರುವಂತಹದ್ದು ಎಷ್ಟು? ಇಷ್ಟೇ. ಈಗ ಏನು ಮಾಡಬೇಕಾ? ಕಲ್ಲನ್ನು ಏನು ಮಾಡಬೇಕು? ಹೊಡಿಬೇಕಾ? ಚಿಕ್ಕದು ಮಾಡಿ ಆ ಗ್ಯಾಪಲ್ಲಿ ಇಡಬೇಕಾ? ಈಗ ಹೊಡಿಬೇಕಾದ್ರೆ ಏನು ಬರುತ್ತೆ? ಸೌಂಡ್ ಬರುತ್ತೆ. ಬರದೇ ಕಟ್ಟಲಿಕ್ಕಾಗತ್ತಾ? ಸೊಲೊಮೋನನ್ನು ಪಾಸ್ ಮಾಡಿದಂಥ ಇನ್ಸ್ಟ್ರಕ್ಷನ್ ಕೆಲಸದವರಿಗೆ ಶಬ್ದ ಮಾಡಬಾರ್ದು. ಕಲ್ಲನ್ನು ಹೊಡಿಬೇಕಾ? ಇಲ್ಲಿಂದ ನೀಟಾಗಿ ನಿಮ್ಮ ಹೆಗಲ ಮೇಲೆ ಇಟ್ಕೊಂಡು ಹೊತ್ಕೊಂಡು ಒಂದು 15-10 ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲಿ ಕಲ್ಲನ್ನು ಪುಡಿ ಮಾಡಿಕೊಂಡು ವಾಪಸ್ ಎತ್ಕೊಂಬಂದು ಇಲ್ಲಿಟ್ಟು ಸಿಮೆಂಟ್ ಹಾಕಿ ಕ್ಲೋಸ್ ಮಾಡಿ. ಸಿಮೆಂಟ್ ಅಂತ ಹೇಳಿದ್ರೆ ಗೊತ್ತಲ್ವಾ ಏನರಲ್ಲಿ ಸಿಮೆಂಟ್ ಹಾಕಿದ್ರು? ಚಿನ್ನನೇ ಸಿಮೆಂಟ್. ಚಿನ್ನವನ್ನು ಸಿಮೆಂಟಾಗಿ ಉಪಯೋಗ ಮಾಡಿಕೊಂಡ್ರು. ಅಷ್ಟು ಐಷಾರಾಮಿಯಾಗಿ ಕಟ್ಟಿಸಿದ್ರು ಆ ಆಲಯವನ್ನು. ಏನಕ್ಕೋಸ್ಕರ ಸೌಂಡ್ ಬರಬಾರ್ದು? ಏನಕ್ಕೋಸ್ಕರ ಶಬ್ದ ಕೇಳಿಸ್ಬಾರ್ದು ಆಲಯ ಕಟ್ಟಬೇಕಾದ್ರೆ? ಅವ್ರಿಗಿದ್ದಂತಹ ನಾನು ಆಗಲೇ ಹೇಳಿದೆ, ಇದನ್ನು ಏನಕ್ಕೋಸ್ಕರ ಓದಿದ್ವಿ ಅಂತ ಹೇಳಿದ್ರೆ ತನಗಿದ್ದಂತಹ ಭಕ್ತಿ ಎಷ್ಟು ದೇವರ ಮೇಲೆ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಈ ಅಧ್ಯಾಯ, ಈ ವಚನವನ್ನು ಓದಬೇಕು ಪ್ರಿಯರೇ. ನೀವು ಇರ್ತೀರಾ ಅಲ್ವಾ? ನಾವೆಲ್ಲ ಇದ್ದೀವ. ಈ ಕಡೆಯಿಂದ ಪ್ರಸಂಗ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಪಕ್ಕದಲ್ಲಿ ಕೂತಿರೋರು ನಮ್ಮ ಕೂತ್ಕೊಂಡು, ಬ್ರದರ್ ಏನು ತಿಂದು ಬಂದಿರಿ ಟಿಫಿನ್ನು? ಅಟ್ಲೀಸ್ಟ್ ನಮ್ಮ ಸಭೆಯಲ್ಲಿ ಇಲ್ಲದೆ ಹೋದರೂ ಸಹ ನೀವು ನೋಡಿದ್ದೀರ, ಕ್ರೈಸ್ತರ ಪರಿಸ್ಥಿತಿ ಇದೆ ಅಲ್ವಾ? ಟಿಫನ್ ಏನು ಮಾಡಿ ಬಂದ್ರಿ, ಬಟ್ಟೆ ಎಲ್ಲಿ ತೊಗೊಂಡ್ರಿ, ಚೆನ್ನಾಗಿದೆ, ಎಷ್ಟು ಡಿಸ್ಕೌಂಟ್ ಕೊಡ್ತಾರ, ಎಲ್ಲ ಚರ್ಚಲ್ಲೇ ಕೂತ್ಕೊಂಡು ಮಾತಾಡಿರ್ತೀವಿ. ಇದು ನಮ್ಮ ಭಕ್ತಿ ದೇವರ ಮುಂದೆ ದೇವಾಲಯದಲ್ಲಿರಬೇಕಾದ್ರೆ, ಸಂಘದಲ್ಲಿರಬೇಕಾದ್ರೆ ಒಂದು ಸ್ವಲ್ಪನೂ ಶಬ್ದ ಬರದಾಗ ನೋಡ್ಕೋಬೇಕು ಅನ್ನುವಂತಹ ಸೆನ್ಸ್ ನಮಗಿಲ್ಲ. ಸೊಲೊಮೋನನಿಗಿತ್ತ? ಅದೇ ಇನ್ನಿಷ್ಟೇ ಎಲ್ಲ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿರುತ್ತೆ. ತಂದೆ ಮಲಗಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಧಾನವಾಗಿ ಶಬ್ದ ಮಾಡುತ್ತೆ. ತಂದೆ ಮಲಗಿದ್ರೆ ಹೆಂಗೆ ಬರ್ತೀವಿ ಮನೆಗೆ? ಮನೇಲಿ ಯಾರಾದರೂ ಒಬ್ಬರು ಮಲಗಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಓಪನ್ ಮಾಡ್ತೀವಿ ಮನೆಯ ಡೋರನ್ನು? ನಿಧಾನವಾಗಿ. ಬಂದಿದ ತಕ್ಷಣ ಒಂದು ಪಾತ್ರೆ ಎತ್ತಾಕ್ಬಿಟ್ಟು ಒಂದು ಗ್ಲಾಸ್ ಎತ್ತಾಕ್ತೀವ? ಏನು ಮಾಡ್ತೀವಿ? ನಿಧಾನವಾಗಿ ಡೋರ್ ಓಪನ್ ಮಾಡಿ, ಶಬ್ದ ಇಲ್ಲದೆ, ಹೆಜ್ಜೆ ಇಡುವಂತಹದ್ದು ಗೊತ್ತಾಗಬಾರ್ದು. ಡೋರ್ ಓಪನ್ ಮಾಡಿ ಹೋಗಿ ರೂಮನ್ನು ಕ್ಲೋಸ್ ಮಾಡ್ಕೊಳ್ಳುವಂತಹದ್ದು ಗೊತ್ತಾಗಬಾರ್ದು. ಎಲ್ಲ ಕೆಲಸವೂ ಶಬ್ದ ಇಲ್ಲದೆ ಮಾಡಿ ಮುಗಿಸ್ತೀವಲ್ವ? ಹೌದಾ? ನಮಗೆ ಅಲ್ಲಿರುತ್ತೆ ನಿಷ್ಠೆ. ಆದರೆ ದೇವರ ಸನ್ನಿಧಾನಕ್ಕೆ ಬಂದರೆ, ಬ್ರದರ್ ನೀವು ಮಾತಾಡಿ ಬ್ರದರ್, ಅದು ಯಾವಾಗಲೂ ನಡೀತಾನೆ ಇರುತ್ತೆ. ಓಕೆ, ಸೊಲೊಮೋನನಿಗಿದ್ದಂತಹ ನಿಷ್ಠೆ, ಭಕ್ತಿ ಎಂತಹದ್ದು ಅಂತ ಹೇಳಿದ್ರೆ, ನನ್ನ ದೇವರಿಗೋಸ್ಕರ ಆಲಯವನ್ನು ಕಟ್ಟಬೇಕಾದ್ರೆ ನನ್ನ ದೇವರ ಸನ್ನಿಧಾನದಲ್ಲಿ, ಹಳೆಯ ಒಡಂಬಡಿಕೆ ವಿಚಾರಗಳು ನಮ್ಮೆಲ್ಲರಿಗೂ ಗೊತ್ತು. ಅವರಿಗೆ ದೇಹನೇ ಆಲಯ, ಇದೆಲ್ಲದಕ್ಕಿಂತ ಯಾವುದರಲ್ಲಿತ್ತು ಕಾನ್ಸೆಪ್ಟು? ಆಲಯ ಕಟ್ಟಿಸ್ಬೇಕು. ಈ ರೀತಿ ಕಾನ್ಸೆಪ್ಟ್ ಇದ್ದದ್ದರಿಂದ ನನ್ನ ದೇವರಿಗೆ ಆಲಯ ನಿರ್ಮಾಣ ಆಗಬೇಕಾದ್ರೆ ಸ್ವಲ್ಪನೂ ಶಬ್ದ ಬರಬಾರದು, ಸ್ವಲ್ಪನೂ ಡಿಸ್ಟರ್ಬ್ ಆಗಬಾರದು. ಹಂಗೆ ನಡಿಬೇಕು ದೇವರ ಕೆಲಸ. ಅದು ಅವರಿಗಿದ್ದಂತಹ ನಿಷ್ಠೆ ದೇವರ ಕೆಲಸದ ಮೇಲೆ. ಇವಾಗ ಹೇಳಿ, ಸೊಲೊಮೋನನ ಭಕ್ತನೇನ? ಐಶ್ವರ್ಯ ಇತ್ತ? ಜ್ಞಾನ ಇತ್ತ? ಈಗಿನ ಕಾಲದಲ್ಲಿ ಇವೆರಡೂ ಇರುವಂಥವ್ರಿಗೆ ಏನಿರೋದಿಲ್ಲ? ದೇವರ ಭಕ್ತಿ ಇರೋದಿಲ್ಲ. ಆದರೆ ಸೊಲೊಮೋನನಿಗೆ ಇವೆರಡರ ಜೊತೆನೂ ಏನಿತ್ತು? ಭಕ್ತಿನೂ ಇತ್ತು. ಈಗ ಹೇಳಿ, ಸೊಲೊಮೋನನು ಯಾವುದರಲ್ಲಿ ಟಾಪು? ಜ್ಞಾನದಲ್ಲಿ ಟಾಪ? ನಂಬರ್ 1? ಐಶ್ವರ್ಯದಲ್ಲಿ ನಂಬರ್ 1? ಹೌದು. ಭಕ್ತಿಯಲ್ಲಿ ಟಾಪೇ. ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡಿದ್ವಿ ಅಂದರೆ, ಇಲ್ಲಿಂದ ಇದೆ ಮ್ಯಾಟರ್. ಬೇಗ ಮುಗಿಸ್ಕೊಳ್ಳೋಣ, ಇಲ್ಲಿಂದ ಒಂದು 10-7 ನಿಮಿಷಗಳಲ್ಲಿ ಮುಗಿಸ್ಕೊಳ್ಳೋಣ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈಗಲಿಂದ ಶುರು ಆಗ್ತಿದೆ ಮ್ಯಾಟರ್. ಇಂಥ ದೊಡ್ಡ ಸೊಲೊಮೋನನನ್ನು ಆ ಶಿಖರದ ಮೇಲಿನಿಂದ ಹಿಡಿದು ಭಕ್ತಿಯಲ್ಲಿ ಕೆಳಗಡೆ ತೊಗೊಂಬಂದು ದೇವ ಭಕ್ತನಾಗಿದ್ರಲ್ವ ಇಷ್ಟು ದಿನ, ಆ ದೇವರಿಗೆ ವಿರೋಧಿಯಾಗಿ ಬದಲು ಮಾಡಿಬಿಡುತ್ತೆ. ಯಾರು? ಅಪವಾದಿ. ಅದು ಒಂದನ್ನು ಹೇಳಲಿಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಗಿ ಬಂತು. ಅಂದರೆ ಜ್ಞಾನಕ್ಕೆ ಕೊರತೆ ಇಲ್ಲ, ಭಕ್ತಿಗೆ ಕೊರತೆ ಇಲ್ಲ, ಐಶ್ವರ್ಯಕ್ಕೆ ಕೊರತೆ ಇಲ್ಲ. ಅಂಥ ದೊಡ್ಡ ವ್ಯಕ್ತಿ, ಶಿಖರದ ಮೇಲಿರುವಂತಹ ವ್ಯಕ್ತಿಯನ್ನು ಅಪವಾದಿ ಏನು ಮಾಡಿತು? ಅಲ್ಲಿಂದ
ಕೆಳಗಡೆ ತೊಗೊಂಬಂದು ಹಾಕಿ ದೇವರಿಗೆ ಒಂದೇ ಸಾರಿ ಆಗದೇ ಇರುವಂತಹ ವ್ಯಕ್ತಿಯನ್ನಾಗಿ, ಆಗದೇ ಇರುವಂತಹ ಮಗುವನ್ನಾಗಿ ಮಾರ್ಪಡಿಸ್ಬಿಡ್ತು. ನಾನು ಸೊಲೊಮೋನನ ಪವರ್ ಹೇಳಲಿಕ್ಕೆ ಈ ಪ್ರಸಂಗವನ್ನು ಮಾಡಲಿಲ್ಲ, ಅಪವಾದಿಯ ಶಕ್ತಿಯನ್ನು ಹೇಳಲಿಕ್ಕೆ ಪ್ರಸಂಗವನ್ನು ಮಾಡಿತ್ತು. ಏಕೆಂದರೆ ತುಂಬ ಜನರಿಗೆ ಅಪವಾದಿ ಅಂದಿದ ತಕ್ಷಣ ಅಪವಾದಿ ಬಗ್ಗೆ ತಿಳ್ಕೊಳ್ಳುವಂತಹದ್ದು ಏನಿದೆ ಬ್ರದರ್, ಏನಿದೆ? ನಾವು ದೇವ್ರ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಸಾಕಾಗೋದಿಲ್ವಾ? ನಾವು ದೇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು, ದೇವ್ರನ್ನ ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಏನು ಗೊತ್ತಿರಬೇಕು? ಅಪವಾದಿ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅಪವಾದಿಯವನ್ನ ಶಕ್ತಿ ಇಲ್ಲದೆ ಇರುವಂಥವನು, ಚಿಕ್ಕವನು, ಪುಟಾಣಿ ಅಂತ ಹೇಳಿ ಅಂದ್ಕೊಂಡು ದಯವಿಟ್ಟು ನಮ್ಮ ಊಹೆಗಳಿಂದ ತೆಗೆದುಬಿಡೋಣ. ಅಪವಾದಿ ಎಂಥ ದೊಡ್ಡ ಬುದ್ಧಿವಂತ ಅಂತ ಹೇಳಿದ್ರೆ ಇಂಥ ದೊಡ್ಡ ಬುದ್ಧಿವಂತ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಬುದ್ಧಿವಂತನನ್ನು ಕೆಳಗಡೆ ಬೀಳಿಸಿದಂತಹ ಬುದ್ಧಿವಂತ ಅಪವಾದಿ. ನಾನು ಹೊಗಳ್ತಿಲ್ಲ ಅಪವಾದಿಯನ್ನು ಇಷ್ಟು ಮೇಲೆತ್ತಿದ್ರೆ ಅವಾಗ ಗೊತ್ತಾಗುತ್ತೆ ನಮಗೆ ಅಪವಾದಿ ನಮ್ಮ ಜೀವನಗಳಲ್ಲಿ ಎಷ್ಟು ಯಾವ ಥರ ನಮಗಾಗ ಅನ್ನಿಸ್ತಿರ್ಬೋದು. ಭಕ್ತಿಯಲ್ಲಿ ನನ್ನ ಕೆಳಗೆ ಬೀಳ್ಸೋಕ್ಕಾಗುವಂತಹದ್ದು ಇನ್ನು ಯಾರಿಂದಲೂ ಆಗೋದಿಲ್ಲ, ಭಕ್ತಿಯಲ್ಲಿ ನನ್ನನ್ನು ಕೆಳಗೆ ಬೀಳಿಸುವಂತಹದ್ದು ಇನ್ನು ಯಾರಿಂದಲೂ ಆಗೋದಿಲ್ಲ, ಏನು ಮಾಡಿದ್ರೂ ನಾನು ಅಲ್ಲಾಡೋದಿಲ್ಲ ವಿಶ್ವಾಸದಲ್ಲಿ ಅಂತ ನಮಗೆ ಅನ್ನಿಸ್ಬಹುದು. ಏನಾಗೋಯ್ತು ಸೊಲೊಮೋನನ ಜೀವನ? ಎಲ್ಲಿಂದ ಎಲ್ಲಿಗೆ ಬಂದುಬಿಡ್ತು? ಅಪವಾದಿ ಹೇಗಿರುವಂಥವ್ರನ್ನ ಹೇಗೆ ಬೇಕಾದರೂ ಮಾಡ್ತಾನೆ. ಈ ವಿಚಾರ ನಮಗೆ ಗೊತ್ತಾದರೆ ಪ್ರತಿದಿನ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ದೇವರ ಹತ್ರ ಕೇಳ್ತೀವಿ, ತಂದೆ ನಾವೇನೂ ಇಲ್ಲ, ನಮಗಿಂತ ದೊಡ್ಡವರು ಮಹಾನುಭಾವಗಳಿರುವಂಥವರೇ ಅಪವಾದಿ ಅವ್ರನ್ನೇ ಏನು ಮಾಡ್ತು? ಭಕ್ತಿಯಲ್ಲಿ ಕೆಳಗೆ ಬೀಳಿಸ್ತು. ಅಂಥ ದೊಡ್ಡ ಭಕ್ತರನ್ನೇ ಅಪವಾದಿ ಏನು ಮಾಡ್ತು? ನಿಮ್ಮಿಂದ ದೂರ ಮಾಡ್ತು. ಆ ರೀತಿ ನಮ್ಮ ಜೀವನಗಳು ಆಗಬಾರ್ದು. ನಮ್ಮ ಬುದ್ಧಿ ಏನೂ ಇಲ್ಲ, ನಮ್ಮ ಶಕ್ತಿ ಏನೂ ಇಲ್ಲ. ದಯವಿಟ್ಟು ನಮ್ಮ ಜೊತೆ ಪರಿಶುದ್ಧಾತ್ಮರನ್ನು ಯಾವಾಗಲೂ ಇರಿಸಿ, ದಯವಿಟ್ಟು ಪ್ರತಿ ವಿಚಾರದಲ್ಲೂ ನಮಗೆ ಜ್ಞಾನ ಕೊಡಿ, ಪ್ರತಿ ವಿಚಾರದಲ್ಲೂ ನಮಗೆ ಬೇಲಿ ಹಾಕಿ ರಕ್ಷಿಸಿ ಅಂದರೆ ಕೆಳಗೆ ಬೀಳ್ದಂಗಲ್ಲ, ಅಪವಾದಿಯ ಮಾಯೆಗೆ ಸಿಲುಕದೇ ಇರೋ ಹಾಗೆ ಬೇಲಿ ಹಾಕಿ ರಕ್ಷಿಸಿ. ಇದೆಲ್ಲ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಮಾಡಬೇಕಾಗಿರುವಂತಹದ್ದು. ನಾವೇನು ಅಂದ್ಕೊಂಡಿರ್ತೀವಿ ನಾರ್ಮಲ್ ಆಗಿ, ಇನ್ನು ಭಕ್ತಿ ಅಂತ ಹೇಳಿದ್ರೆ ನಮ್ಮಷ್ಟು ದೊಡ್ಡವರು ಇನ್ನೊಬ್ಬರು ಇಲ್ಲ. ಸತ್ಯವೇದದಲ್ಲಿ ಎಲ್ಲ ಗೊತ್ತಾ ನಮಗೆ? ನಮಗೆಲ್ಲ ಗೊತ್ತಾಗೋಗಿದೆ ಈಗ ಸತ್ಯವೇದದಲ್ಲಿ. ಇನ್ನು ನಮ್ಮನ್ನು ಬೀಳಿಸ್ಲಿಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ನಿಜವಾಗ್ಲೂ ನಾವು ಭಕ್ತರಾಗಿ ಕೊನೆವರೆಗೂ ನಿಲ್ಲಬೇಕಂದ್ರೆ ದೇವರ ಸಹಾಯ ಬೇಕು. ಅದಕ್ಕೆ ನಾವು ಪ್ರತಿದಿನ ಕೇಳಬೇಕು. ಸೊಲೊಮೋನನ್ನು ಬೀಳಿಸಿತ್ತು ಅಂತ ಹೇಳಿದ್ರೆ, ಸೊಲೊಮೋನನ ಭಕ್ತಿ ನೀವು ನೋಡಿದ್ರಿ, ಸೊಲೊಮೋನನನ್ನು ಬೀಳಿಸ್ತು ಅಂತ ಹೇಳಿದ್ರೆ ನಮ್ಮನ್ನು ಬೀಳಿಸುವಂತಹ ದೊಡ್ಡ ವಿಚಾರ. ಇಷ್ಟಕ್ಕೂ ನಾವು ನಿಂತಿದ್ದೀವ ಹೋಗಲಿ ಬೀಳಿಸ್ಲಿಕ್ಕೆ? ಸೊಲೊಮೋನನು ನಿಂತಿದ್ರು ಬೀಳಿಸ್ತು. ಇಷ್ಟಕ್ಕೂ ನಾವು ನಿಂತಿದ್ದೀವ ಹೋಗಲಿ ಬೀಳಿಸ್ಲಿಕ್ಕೆ? ನಾವು ನಿದ್ರೆ ಮಾಡ್ತಿದ್ದೀವಿ ಅಪವಾದಿ ಜೊತೆನೆ. ನೀನು ನಾನು ಫ್ರೆಂಡು, ನೀನು ನಾನು ಏನಕ್ಕೋಸ್ಕರ ಬೀಳಿಸ್ಬೇಕು ಅಂತ ಅಪವಾದಿ. ಹೌದಾ? ಸೊಲೊಮೋನನನ್ನು ಹೇಗೆ ಮಾಡುತ್ತೆ ಅಂತ ಹೇಳಿದ್ರೆ, ಈ ಘಟನೆಗಳೆಲ್ಲ ಆದ ನಂತರ 29ನೇ ವಯಸ್ಸು ಸೊಲೊಮೋನನಿಗೆ. 29ನೇ ವಯಸ್ಸಿನವರೆಗೂ ಸೊಲೊಮೋನನು ಮಿಸ್ಟರ್ ಪರ್ಫೆಕ್ಟ್. ಎಲ್ಲದರಲ್ಲೂ ಸಹ ಒಂದೇ ಪತ್ನಿ. ಸೊಲೊಮೋನನಿಗೆ ಎಷ್ಟು ಪತ್ನಿಯರು ಆ ವಯಸ್ಸಿನವರೆಗೂ? ಒಬ್ಬಳೇ ಪತ್ನಿ. ಆ ಪತ್ನಿಯನ್ನು ಮದುವೆ ಆಗಬೇಕಾದ್ರೂ ಕಲ್ಲರೂ ನೋಡಿಲ್ಲ ಸೊಲೊಮೋನನ ಪತ್ನಿ ಯಾರು ಗೊತ್ತಾ? ಮೊದಲನೇ ಪತ್ನಿ ಈಜಿಪ್ಟ್ ಅನ್ನುವಂಥದ್ದು ಯಾವ ಖಂಡದಲ್ಲಿದೆ? ಆಫ್ರಿಕಾ ಖಂಡದಲ್ಲಿ. ಅಂದರೆ ಕಪ್ಪು ಜನಾಂಗದಿಂದ ಒಂದು ಹೆಣ್ಣನ್ನು ತೊಗೊಂಬಂದು ಮದುವೆ ಆಗ್ತಾರೆ ಸೊಲೊಮೋನನು. ರೂಪವನ್ನು ನೋಡೋದಿಲ್ಲ. ಸೊಲೊಮೋನನು ತುಂಬ ಅಂಧಗಾರನು, ಆದರೆ ಮದುವೆ ಆಗಬೇಕಾದ್ರೆ ಕಲ್ಲರೂ ಸಹ ನೋಡಿಲ್ಲ, ಹಂಗೆ ಮದುವೆ ಆಗಿ ಹೋಗ್ತಾರೆ. 29ನೇ ವಯಸ್ಸಿನ ಹಿಂದೆ ನಡೆದಿರುವಂತಹದ್ದು ಇದೆಲ್ಲ. ಅದಾದ ನಂತರ ಏನಾಗುತ್ತೆ ಅಂದರೆ, ಎಷ್ಟು ದೊಡ್ಡ ಭಕ್ತನು ಅಂದರೆ ಮುಖಭಾವವನ್ನು ನೋಡಿ ಯಾವುದನ್ನು ಆಸೆ ಪಡದೇ ಇರುವಂತಹ ದೊಡ್ಡ ಭಕ್ತಿ, ಅಷ್ಟು ದೊಡ್ಡ ಜ್ಞಾನ ಇರುವಂತಹ ಮನುಷ್ಯನು ಸೊಲೊಮೋನನು ಆಗಿನವರೆಗೂ. ಅದಾದ ನಂತರ ನಡೆಯುತ್ತೆ ಪ್ರಿಯರೇ ಒಂದು ಘಟನೆ. ಯಾವುದು? ಆಲಯವನ್ನು ಕಟ್ಟಬೇಕಾದ್ರೆ ಇನಾಗ್ರೇಷನ್ ಇದೆಯಲ್ವಾ, ಆ ಇನಾಗ್ರೇಷನ್ಗೆ ನಡೆಯುತ್ತೆ ಈ ಘಟನೆ. ಇನಾಗ್ರೇಷನ್ ಯಾರ್ಯಾರನ್ನು ಕರೆದಿರಬಹುದು ಸೊಲೊಮೋನನು? ಕಟ್ಟಿದ ನಂತರ ಉದ್ಘಾಟನಾ ಸಮಾರಂಭಕ್ಕೆ ಯಾರ್ಯಾರನ್ನು ಕರೆದಿರಬಹುದು ಸೊಲೊಮೋನನು ಯಾರು? ರಾಜ ಅಂತ ಹೇಳಿದ್ರೆ ಇನ್ಯಾರನ್ನು ಕರೀತಾರೆ? ರಾಜರನ್ನೇ ಕರೀತಾರೆ. ಆ ರಾಜರನ್ನು ಒಂದೊಂದು ರಾಜ್ಯಕ್ಕೆ ಹೋಗಿ ಇನ್ವಿಟೇಷನ್ ಕೊಡಬೇಕಾದ್ರೂ ಸಹ ಏನು ನಡೆಯುತ್ತೆ? ಹೋಗುವಂತಹದ್ದು, ಕೂರುವಂತಹದ್ದು, ರಾಜನ ಜೊತೆ ಮಾತಾಡುವಂತಹದ್ದು, ಈ ರೀತಿ ಬನ್ನಿ ಅನ್ನುವಂತಹದ್ದು. ಈಗ ನಮ್ಮ ಥರ ಟೀ ಕಾಫಿ ಎಲ್ಲ ಕೊಟ್ಟು ಕಳಿಸ್ತಿರಲಿಲ್ಲ ಆಗಿನ ಕಾಲದಲ್ಲಿ ರಾಜರು. ಒಬ್ಬ ರಾಜ ಇನ್ನೊಬ್ಬ ರಾಜನ ಆಸ್ಥಾನಕ್ಕೆ ಹೋದರೆ ಟೀ ಕಾಫಿ ಎಲ್ಲ ಕೊಟ್ಟು ಕಳಿಸುವಂತಹದ್ದು ನಡೀತಿರಲಿಲ್ಲ. ಏನು ಕೊಡ್ತಿದ್ರು? ದ್ರಾಕ್ಷಾರಸ, ವೈನನ್ನು ಕೊಟ್ಟು
ಸತ್ಕರಿಸುವಂತಹದ್ದೇ ಅತಿಥಿ ಸತ್ಕಾರ. ಆಗಿನ ಕಾಲದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಆಸ್ಥಾನಕ್ಕೆ ಹೋದಾಗ ವೈನನ್ನು ಕೊಟ್ಟು ಸತ್ಕಾರ ಮಾಡ್ತಿದ್ರು. ಈ ವೈನನ್ನು ಯಾರ ಕೈಯಲ್ಲಿ ಅಂದರೆ ರಾಜ ಬಂದಿರುವಂತಹದ್ದು, ಸೇವಕ ಅಲ್ಲ. ಆ ರಾಜ ಬಂದಿರಬೇಕಾದ್ರೆ ಈ ರಾಜ ಯಾರ ಕೈಯಿಂದ ವೈನನ್ನು ಕಳಿಸ್ತಾರೆ? ಸೇವಕರ ಕೈಯಿಂದ ಕಳಿಸ್ತಾರೆ. ಬಂದಿರುವಂತಹದ್ದು ಯಾರು? ಆ ರಾಜನಿಗೆ ಮಗಳಿದ್ದರೆ ರಾಜಕುಮಾರಿಯರ ಕೈಯಲ್ಲಿ ರಾಜನಿಗೆ ಬಂದಿರುವಂತಹ ಹೊರದೇಶದಿಂದ ಬಂದಿರುವಂತಹ ರಾಜನಿಗೆ ದ್ರಾಕ್ಷಾರಸವನ್ನು ಕೊಟ್ಟು ಕಳಿಸುವಂಥದ್ದು. ಇದೆಲ್ಲ ನೀವು ನೋಡ್ಬೋದು ಸತ್ಯವೇದದಲ್ಲಿ ಓದಬೇಕಾದ್ರೆ ಆ ಬಿಟ್ಗಳನ್ನೆಲ್ಲ ಸೇರಿಸಿ, ಪೂರ್ವಕಾಲ ವೃತ್ತ ಅಂತ, ಮೊದಲನೇ ಅರಸುಗಳ ಗ್ರಂಥ, ಇದನ್ನೆಲ್ಲ ಸೇರಿಸಿ ಆ ಬಿಟ್ಗಳನ್ನೆಲ್ಲ ಜಾಯಿನ್ ಮಾಡಿ ಓದಿದ್ರೆ ನಮಗೆ ಕನೆಕ್ಟ್ ಆಗ್ತಾ ಹೋಗ್ತಿರುತ್ತೆ. ನನಗೆ ಹೇಳ್ತಿರುವಂತಹದ್ದೆಲ್ಲ ಬರುವಂತಹದ್ದು ಅವರ ರಾಜ್ಯರ ಆಸ್ಥಾನಕ್ಕೆ ಹೋಗುವಂತಹದ್ದು, ಕೂತ್ಕೊಳ್ಳುವಂತಹದ್ದು, ದ್ರಾಕ್ಷಾರಸವನ್ನು ಕುಡಿಯುವಂತಹದ್ದು. ದ್ರಾಕ್ಷಾರಸವನ್ನು ಕುಡಿತಾ 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 ಏನಾಗ್ತಾರೆ ಗೊತ್ತಾ ಸೊಲೊಮೋನನು? ಬೆಳಗ್ಗೆ ಎದ್ದ ತಕ್ಷಣ ದ್ರಾಕ್ಷಾರಸ ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಲಿಕ್ಕರ್ ಡ್ರಿಂಕ್ಸ್ ಇಲ್ಲದೆ ಆಗೋದಿಲ್ಲ ಅನ್ನುವಂಥ ಹಂತಕ್ಕೆ ಬಂದು ನಿಲ್ತಾರೆ. ಯಾವಾಗ ಬೇಕು ಡ್ರಿಂಕ್ಸು? ಬೆಳಗ್ಗೆ ಎದ್ದ ತಕ್ಷಣ. ಎಷ್ಟು ದೊಡ್ಡ ಕುಡಿತದ ಚಟಕ್ಕೆ ಗುಲಾಮರಾಗ್ತಾರೆ ಅಂತ ಹೇಳಿದ್ರೆ ಪೂರ್ತಿ ದಿನ ಬೇಕೇ ಬೇಕು, ಡ್ರಿಂಕ್ಸ್ ಬೇಕೇ ಬೇಕು. ನೆಕ್ಸ್ಟ್, ಈ ಡ್ರಿಂಕ್ಸ್ ಒಂದೇ ಅಲ್ಲ, ಕುಡಿಕತನ ಒಂದಕ್ಕೆ ಅಲ್ಲ ಗುಲಾಮರಾಗಿತ್ತು. ಅದಾದ ನಂತರ ಮತ್ತೆ ಯಾವುದಕ್ಕೆ ಗುಲಾಮರಾಗ್ತಾರೆ? ಸ್ತ್ರೀಗೆ. ಹೌದಾ? ಹೋಗುವಂತಹದ್ದು, ಇನ್ವಿಟೇಷನ್ ಕೊಡುವಂತಹದ್ದು, ದ್ರಾಕ್ಷಾರಸವನ್ನು ಕುಡಿಯುವಂತಹದ್ದು, ಆದರೆ ಸಂಬಂಧನೂ ಸಹ ರಾಜನ ಮಗಳ ಜೊತೆ ಮಾತಾಡಿಕೊಂಡು ಬಂದ್ಬಿಡುವಂತಹದ್ದು. ಇದು ನಡೀತಾ 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 ಎಷ್ಟು ಜನ ಹೆಂಡತಿಯರಾಗ್ತಾರಂತೆ ಅದಾದಮೇಲೆ? ಒಬ್ಬ ಹೆಂಡತಿಗೆ ಪತಿಯಾಗಿರುವಂತಹ ಸೊಲೊಮೋನನು ಮದುವೆ ಮಾಡ್ಕೋಬೇಕಾದ್ರೆ ಕಲ್ಲರನ್ನೂ ಸಹ ನೋಡದೇ ಇರುವಂತಹ ಸೊಲೊಮೋನನು ಅದಾದ ನಂತರ ಹೋದ ಕಡೆಯೆಲ್ಲ ದ್ರಾಕ್ಷಾರಸಕ್ಕೆ ಬಿದ್ದರು, ಸ್ತ್ರೀಗೂ ಬಿದ್ದರು. ಈ ರೀತಿ ಬಿದ್ದು 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 ಎಷ್ಟು ಜನ ಟೋಟಲ್ ಆಗಿ ಎಷ್ಟು ಜನ ಮದುವೆ ಆಗ್ತಾರಂತೆ ಟೋಟಲ್ ಆಗಿ? ಒಂದ್ಸರಿ ಓದೋಣ ಆ ವಚನವನ್ನು. ಮೊದಲನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯ, ಮೊದಲನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯ 2ನೇ ವಚನ. 11:2. ದೇವರು ಹೇಳಿದ್ರು, ಕೊಟ್ಟುಕೊಳ್ಳುವುದು ನಡಿಬಾರ್ದು ನಿಮಗೂ ಅನ್ಯ ಜನರ ಮಧ್ಯ. ಯಾಕೆಂದರೆ ನೀವು ನಂಬಿರುವಂತಹ ದೇವರು ನಿಜವಾದ ದೇವರು. ನೀವು ಇನ್ನೊಬ್ಬರನ್ನು ಮದುವೆ ಆದರೆ ಅವರ ದೇವರುಗಳ ಕಡೆ ನಿಮ್ಮ ಮನಸ್ಸನ್ನು ತಿರುಗಿಸ್ತಾರೆ. ನೀವು ಈ ಸಂಬಂಧ ನಿಮ್ಮ ಮಧ್ಯೆ ಇರಬಾರ್ದು ಅಂತ ದೇವರು ಹೇಳಿರ್ತಾರೆ. ಅದನ್ನು ಮುರಿದು, ಅದನ್ನು ಮೀರಿ ಏನಾಗುತ್ತಂತೆ 3ನೇ ವಚನದಲ್ಲಿ, ಅವನಿಗೆ ರಾಜವಂಶಸ್ಥರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. 700 ಮಂದಿ ಪತ್ನಿಯರು, 300 ಮಂದಿ ಉಪಪತ್ನಿಯರು. ಎಷ್ಟು ಜನ ಹೆಂಡತಿಯರು? 1000 ಜನನ. ಇಲ್ಲಿ ವಿಚಿತ್ರವಾಗಿರುವಂಥ ಸಂಗತಿ ಏನು ಗೊತ್ತಾ? ನೀವು ಜ್ಞಾನೋಕ್ತಿಗಳನ್ನು ಓಪನ್ ಮಾಡಿ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಓದಿದ್ರೆ ಜ್ಞಾನೋಕ್ತಿಗಳ 50% ಪಕ್ಕಕ್ಕಿಡಿ. ಇನ್ನೊಂದು 50% ಏನು ಸಿಕ್ಕುತ್ತೆ ಅಂದರೆ ನಿಮಗೆ ಜಾರಸ್ತ್ರೀಯ ತಂಟೆಗೆ ಹೋಗಬಾರದು, ಪರಸ್ತ್ರೀಯನ್ನು ಮೋಹಿಸಬಾರದು, ಅದು ಆಳವಾಗಿರುವಂತಹ ಹಳ್ಳ. ನೀವು ಅದಲ್ಲಿ ಬಿದ್ದರೆ ನಿಮ್ಮ ಆರೋಗ್ಯವನ್ನು ಕಳ್ಕೊತೀರಾ, ನಿಮ್ಮ ಪ್ರತಿಯೊಂದನ್ನು ಕಳ್ಕೊಳ್ತೀರಾ, ದೇವರಿಗಿಂತ ದೂರ ಆಗ್ತೀರಾ. ಜಾರಸ್ತ್ರೀಯ ತುಟಿ ನುಡಿಗೆ ಯಾವತ್ತೂ, ಸಿಹಿ ನುಡಿಗೆ ಯಾವತ್ತೂ ಸಹ ಬೀಳಬಾರದು ಅಂತ ಮಾತಾಡಿರುವಂತಹದ್ದೇ ಹೆಚ್ಚು. ಯಾರು ಬರೆದಿರುವಂಥ ಜ್ಞಾನೋಕ್ತಿಗಳು? ಸೊಲೊಮೋನನು. ಏನಂತ ಹೇಳಿದ್ದಾರೆ? ಪರಸ್ತ್ರೀಯನ್ನು ಮೋಹಿಸಬಾರದು ಅಂತ ಹೇಳಿ ಮತ್ತೆ 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 ಹೇಳಿದ್ದಾರೆ. ನಿಜನ? ಸ್ತ್ರೀಯ ವಿಚಾರವನ್ನು ಬಿಟ್ಟು ಇನ್ನೂ ಅತ್ಯಂತ ಹೆಚ್ಚಾಗಿ ಬರೆದಿರುವಂತಹದ್ದು ಯಾವುದು ಜ್ಞಾನೋಕ್ತಿಗಳಲ್ಲಿ ಅಂತ ನೀವೇ ಹೇಳಿ? ಸ್ತ್ರೀಯ ವಿಚಾರವನ್ನು ಬಿಟ್ಟು ಇನ್ನೂ ಹೆಚ್ಚಾಗಿ ಜ್ಞಾನೋಕ್ತಿಗಳಲ್ಲಿ ಇನ್ನೂ ಯಾವುದ್ರ ಬಗ್ಗೆ ಏನಾದರೂ ಬರೆದಿದ್ದಾರೆ ಅಂತ ಹೇಳಿದರೆ ಯಾವುದ್ರ ಬಗ್ಗೆ ಬರೆದಿದ್ದಾರೆ? ಕುಡಿತದ ಚಟದ ಬಗ್ಗೆ ಬರೆದಿದ್ದಾರೆ. ಏನೇನಂತ ನಮ್ಮೆಲ್ಲರಿಗೂ ಗೊತ್ತಲ್ವ? ಆತನು ನಿಂತ್ಕೊಂಡಾಗ ಸಮುದ್ರದ ತುದಿಯಲ್ಲಿದ್ದಾನೆ ಅಂತ ಅನಿಸುತ್ತೆ. ಕುಡಿದಂಥವನಿಗೆ ಹೇಗಿರುತ್ತೆ ಮೈಂಡ್ ಸೆಟ್ ಎಲ್ಲ, ಆ ಚಟಕ್ಕೆ ನೀವು ಯಾವತ್ತೂ ಬಲಿಯಾಗಬಾರ್ದು. ಈ ರೀತಿ ಜ್ಞಾನೋಕ್ತಿಗಳಲ್ಲಿ ಬರೆದಿರುವಂತಹ ಮಾತೆಲ್ಲ ನಮಗೆ ಗೊತ್ತಾ? ಹಾಗಾದರೆ ಜ್ಞಾನೋಕ್ತಿಗಳಲ್ಲಿ ಹೈಯೆಸ್ಟ್ ಬರೆದಿರುವಂತಹದ್ದು ಯಾವುದ್ರ ಬಗ್ಗೆ? ಸ್ತ್ರೀಯ ಬಗ್ಗೆ. ನೆಕ್ಸ್ಟ್ ಕುಡಿತದ ಚಟದ ಬಗ್ಗೆ. ಅಪವಾದಿ ಯಾವುದ್ಯಾವುದ್ರಲ್ಲಿ ಬೀಳಿಸ್ತು ಸೊಲೊಮೋನನನ್ನು ಹೇಳಿ? ಕುಡಿತದಲ್ಲಿ, ಸ್ತ್ರೀಯ ಚಟದಲ್ಲಿ. ಅರ್ಥ ಇದೆ ನಮ್ಗೆ ಅಪವಾದಿಯ ಶಕ್ತಿ ಏನು ಅಂತ ಹೇಳಿ?
ಅದನ್ನು ಹೇಳಲಿಕ್ಕೋಸ್ಕರನೇ ಪ್ರಿಯರೇ ಈ ಪ್ರಸಂಗವನ್ನು ಆಲೋಚನೆ ಮಾಡ್ತಿದ್ದೀವಿ. ನಾವು ಯಾವತ್ತೂ ಭಕ್ತರಾಗಿದ್ದೀವಿ, ನಮಗೆ ಸತ್ಯವೇದ ಅರ್ಥ ಆಗಿದೆ, ಸತ್ಯವೇದ ಅರ್ಥ ಆಗಿದೆ, ಇನ್ಯಾವತ್ತೂ ಅಲ್ಲಾಡೋದಿಲ್ಲ, ಇನ್ನು ದೃಢವಾಗಿ ಕೊನೆಯವರೆಗೂ ನಿಂತ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳುವಂತಹದ್ರಲ್ಲಿ ತಪ್ಪಿಲ್ಲ, ಅಂತ ಹೇಳಿ ವಿಶ್ವಾಸಿಸುವಂತಹದ್ರಲ್ಲೂ ತಪ್ಪಿಲ್ಲ. ಆದರೆ ಮುಗಿದು ಹೋಯಿತು, ಪರಲೋಕ ನನ್ನ ಕೈಗೆ ಸಿಕ್ತು ಅಂತ ದಯವಿಟ್ಟು ಯಾವತ್ತೂ ಅಂದ್ಕೊಳ್ಳುವಂತಹದ್ದು ಬೇಡ. ಯಾವಾಗ ಬೇಕಾದರೂ ತಪ್ಪೋಗ್ಬೋದು, ಯಾವಾಗ ಬೇಕಾದರೂ ಕಿತ್ಕೊಂಡು ಹೊರಟೋಗ್ಬೋದು ಅಪವಾದಿ ನಮ್ಮ ಕೈಯಿಂದ. ಅದನ್ನು ಕೊನೆಯವರೆಗೂ ತಾಳ್ಮೆಯಿಂದ ಕಾಯಬೇಕು. ಕೊನೆಯವರೆಗೂ ಏನೇ ಕಷ್ಟ ಬಂದರೂ, ಏನೇ ದುಃಖ ಬಂದರೂ, ಎಷ್ಟೇ ದೊಡ್ಡ, ನೀವು ನೋಡಿದ್ರಲ್ವ ಸೊಲೊಮೋನನ ಜೀವನದಲ್ಲಿ ಯಾವಾಗವರೆಗೂ ಆ ಎಕ್ಸ್ಪೋಷರ್ ಸಿಕ್ಕಿರಲಿಲ್ಲ. ಯಾವ ಎಕ್ಸ್ಪೋಷರ್ ಸಿಕ್ಕಿರಲಿಲ್ಲ? ಮದ್ಯ ಹಾಗೂ ಸ್ತ್ರೀ, ಈ ರೀತಿ ಎಕ್ಸ್ಪೋಷರ್ ಸಿಕ್ಕಿರಲಿಲ್ಲ. ಎಕ್ಸ್ಪೋಷರ್ ಸಿಕ್ಕಿದ ತಕ್ಷಣ ಏನಾಗೋಯಿತು? ಎಲ್ಲ ಓಪನ್ ಆಗೋಯಿತು. ಕುಡಿತದ ಬಗ್ಗೆ, ಆ ಚಟ್ಟದ ಬಗ್ಗೆ ಬರೆಸ್ತಾ ಸುಮಾರು ಕಡೆ ಸತ್ಯವೇದದಲ್ಲಿ ಬರೆಸಿದ್ದಾರೆ ದೇವರು. ಅದನ್ನು ಆ ರೆಫರೆನ್ಸನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ದಯವಿಟ್ಟು. ಮನೆಗೆ ಹೋದ ನಂತರ ಓದಿ. ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 3ನೇ ವಚನ, ಅದೇ ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 4ನೇ ವಚನ, ಇದೆರಡನ್ನೂ ಸಹ ದಯವಿಟ್ಟು ಮನೆಗೆ ಹೋದ ನಂತರ ಓದಲಿಕ್ಕೆ ಪ್ರಯತ್ನ ಪಡಿ ಪ್ರಿಯರೇ. ಬರೆಸಿದ್ದಾರೆ ಕುಡಿತದ ಚಟಕ್ಕೆ ಎಷ್ಟು ಚೆನ್ನಾಗಿ ಬಲಿಯಾದರು ಸೊಲೊಮೋನನು. ಇದು ನಮ್ಮ ಕನ್ನಡ ಭಾಷೆಯಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋದಿಲ್ಲ. ಒಂದು ಸಾರಿ ಇಂಗ್ಲೀಷಲ್ಲೂ ಸಹ ಓದಲಿಕ್ಕೆ ಪ್ರಯತ್ನ ಪಡಿ. ಅದು ಅರ್ಥ ಆಗಲಿಲ್ಲ ಅಂದರೆ ತೆಲುಗುವಲ್ಲಿ ಬರುವಂಥವರು ತೆಲುಗುವನ್ನು ಓದಲಿಕ್ಕೆ ಪ್ರಯತ್ನ ಪಡಿ. ಅಲ್ಲಿ ನೀಟಾಗಿ ಬರೆಸಿದ್ದಾರೆ ಸೊಲೊಮೋನನು ಕುಡಿತದ ಚಟಕ್ಕೆ ಯಾವ ಹಂತಕ್ಕೆ ಗುಲಾಮರಾಗಿದ್ದರು ಅಂತ ಹೇಳಿದ್ರೆ, ದ್ರಾಕ್ಷಿ ತೋಟವನ್ನೇ ಮಾಡಿಸ್ಕೊಂಬಿಟ್ಟಿದ್ರಂತೆ. ಏನಕ್ಕೋಸ್ಕರ? ಕುಡಿತಕ್ಕೋಸ್ಕರ. ಅಷ್ಟೊಂದು ಚಟಕ್ಕೊಳಗಾಗಿದ್ರೆ? ಹೌದು. ಹನ್ನೊಂದನೇ ಅಧ್ಯಾಯ ಅರಸುಗಳು, ಮೊದಲನೇ ಅರಸುಗಳು 11ನೇ ಅಧ್ಯಾಯ 7ನೇ ವಚನ. ಮೊದಲನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯ 7ನೇ ವಚನ. ಮುಂದೆ ಹಾಗೆ ಓದಿ. ಏನಾಯ್ತಂತೆ? ಮದುವೆ ಆದಮೇಲೆ ಅಷ್ಟು ಜನ ಸ್ತ್ರೀಯರನ್ನು ಮದುವೆ ಆದಮೇಲೆ ಏನಾಗುತ್ತೆ? ಅಪವಾದಿ ಯಾವಾಗಲಿಂದ ಟಾರ್ಗೆಟ್ ಮಾಡ್ತಿದ್ದ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಒಂದ್ಸರಿ ದಾವಿದನು ತುಂಬ ದೊಡ್ಡ ಭಕ್ತ, ಸೊಲೊಮೋನನು ಸಹ ದೊಡ್ಡ ಭಕ್ತನೇ. ಈಗ ಸೊಲೊಮೋನನನ್ನು ಬೀಳಿಸ್ಬೇಕಂದ್ರೆ, ಸೊಲೊಮೋನನನ್ನು ದೇವರಿಗೆ ವಿರುದ್ಧವಾಗಿ ಮಾಡಬೇಕಂದ್ರೆ ಈಗ ಏನು ಮಾಡಬೇಕು? ಡೈರೆಕ್ಟಾಗಿ ಹೋಗಿ ನೀನು ಇನ್ನೊಬ್ಬ ದೇವರನ್ನು ಪೂಜಿಸು ಅಂದರೆ ಪೂಜಿಸ್ತಾನೆ ಸೊಲೊಮೋನನು? ಯಾರಾದರೂ ಬಂದು ಇನ್ನೊಬ್ಬ ದೇವರನ್ನು, ನಿನ್ನ ದೇವರನ್ನು ಪಕ್ಕಕ್ಕಿಟ್ಟು, ಯೆಹೋವನನ್ನು ಪಕ್ಕಕ್ಕಿಟ್ಟು, ಸತ್ಯದೇವರಾಗಿರುವಂತಹ ದೇವರನ್ನು ಪಕ್ಕಕ್ಕಿಟ್ಟು ದೇವರು ಅಂತ ಅನ್ನಿಸ್ಕೊಂಡಿರುವಂಥವ್ರನ್ನ ಯಾರನ್ನಾದರೂ ಪೂಜಿಸು ಅಂದರೆ ಡೈರೆಕ್ಟಾಗಿ ಬಂದು ಸೊಲೊಮೋನನ್ನು ಪೂಜಿಸ್ತಾರಾ? ಇಲ್ಲ. ಹಾಗಾದರೆ ಈಗ ಸೊಲೊಮೋನನನ್ನು ಫಸ್ಟ್ ಯಾವುದ್ರಲ್ಲಿ ಬೀಳಿಸ್ಬೇಕು? ದೇವರಿಗೆ ದೂರ ಮಾಡಬೇಕಾದ್ರೆ ಸ್ತ್ರೀಯ ಚಟದಲ್ಲಿ ಬೀಳಿಸ್ಬೇಕು. ಇಷ್ಟು ಜನರನ್ನ ಮದುವೆ ಮಾಡಿದ ನಂತರ ಈಗ ಈ ಸ್ತ್ರೀಯರೆಲ್ಲ ಏನು ಮಾಡ್ತಾರೆ ಗೊತ್ತಾ? ಸೊಲೊಮೋನನ್ನು ಫುಟ್ಬಾಲ್ ಥರ ಆಡ್ತಾರೆ. ಬಂದು ಮದುವೆ ಮಾಡ್ಕೊಂಡ ನಂತರ ಪತ್ನಿಯರೆಲ್ಲ ಹೇಗೆ ಆಡಿಸ್ತಾರೆ? ಸೊಲೊಮೋನನನ್ನು ಫುಟ್ಬಾಲ್ ಮಾಡಿಕೊಂಡು ಆ ಥರ ಆಡಿಸ್ತಾರೆ. ನೀನು ನನ್ನನ್ನು ಪ್ರೀತಿಸ್ತೀಯಾ? ಹಾಗಾದರೆ ಏನು ಮಾಡಬೇಕು? ನೀನು ನಾನು ನಂಬಿರುವಂತಹ ದೇವರಿಗೆ ಅಡ್ಡ ಬೀಳಬೇಕು, ಧೂಪ ಹಾಕಬೇಕು. ಇನ್ನೊಂದು ಹೆಂಡತಿ ಬರ್ತಾಳೆ ನೆಕ್ಸ್ಟ್ ದಿನ. ಏನು? ನೀನು ನನ್ನನ್ನು ಪ್ರೀತಿಸ್ತೀಯಾ? ಹಾಗಾದರೆ ನೀನೇನು ಮಾಡಬೇಕು? ನನ್ನ ದೇವರಿಗೆ ಅಡ್ಡ ಬೀಳಬೇಕು, ಧೂಪ ಹಾಕಬೇಕು. ಈ ಥರ ಏನೇನಾಗೋಯ್ತಂತೆ ಸೊಲೊಮೋನನ ಜೀವನದಲ್ಲಿ. ಇವಾಗ ಓದಿದ್ವಲ್ವ 7ನೇ ವಚನವನ್ನು ಇನ್ನೊಂದು ಸಾರಿ ಓದೋಣ. ಅವನು ಯೆರೂಸಲೇಮಿನ ಮೂಡಣದಲ್ಲಿರುವ ಗುಡ್ಡದಲ್ಲಿ ಮೋವಾಬ್ಯರ ಕೋಮೇಶ್ ಎಂಬ ಅಸಹ್ಯ ವಿಗ್ರಹಕ್ಕೂ ಅಮ್ಮೋನ್ಯರ ಮೊಲೇಕ್ ಎಂಬ ಅಸಹ್ಯ ವಿಗ್ರಹಕ್ಕೂ ಪೂಜಾ ಸ್ಥಳಗಳನ್ನು ಏರ್ಪಡಿಸಿದನು. ಈ ಪ್ರಕಾರವಾಗಿ ಅನ್ಯ ಜನಗಳಿಂದ ಬಂದ ತನ್ನ ಹೆಂಡತಿಯರು ತಮ್ಮ ದೇವತೆಗಳಿಗೆ ಧೂಪ ಸುಡುವುದಕ್ಕೂ ಯಜ್ಞ ಸಮರ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು. 9ನೇ ವಚನವನ್ನು ಒಂದ್ಸರಿ ಓದೋಣ. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ದಾವೀದನ ಬಗ್ಗೆ ಕರುಣೆ ತೋರಿಸ್ಬಿಟ್ಟು ನಿನಗೆ ಇನ್ನೊಂದು ಸ್ವಲ್ಪ ಫೇವರಿಸಮನ್ನು ಇನ್ನೂ ತೋರಿಸ್ತಾರೆ. ಯಾಕೆಂದರೆ ಇವರ ತಂದೆ ಭಕ್ತನಾಗಿದ್ದದನ್ನು ದೇವರು ನೆನಪಿಸ್ಕೊಂಡು ಇನ್ನೊಂದು ಸ್ವಲ್ಪ ಫೇವರಿಸಮನ್ನು ತೋರಿಸ್ತಾರೆ ಸೊಲೊಮೋನನಿಗೆ. ಅದನ್ನು ದಯವಿಟ್ಟು ಆ ಅಧ್ಯಾಯವನ್ನು ಸಹ ಓದಲಿಕ್ಕೆ ಪ್ರಯತ್ನ ಪಡಿ ಮನೆಗೆ ಹೋದ ನಂತರ. ಏನರ್ಥ ಆಯಿತು ನಮಗೆ ಈ ಸಂದೇಶದಿಂದ? ಏನರ್ಥ ಆಯಿತು ನಮಗೆ ಈ ಸಂದೇಶದಿಂದ?
ನಿಂತಿದ್ದೀವಿ ಅಂತ ಹೇಳ್ಕೊಂಡು ಅಹಂಕಾರ ಪಡಬಾರ್ದು. ಅದು ಲೋಕಕ್ಕೆ ಸಂಬಂಧಪಟ್ಟಂಥ, ಅಂದರೆ ನಾವು ಹೆಮ್ಮೆ ಪಡಬಾರ್ದು, ನಾವು ಗರ್ವ ಪಡಬಾರ್ದು, ಇದು ಬೇರೆ ವಿಚಾರ. ಆದರೆ ದೇವರ ವಿಚಾರದಲ್ಲೂ ಸಹ ನಾವು ದೇವರ ವಿಚಾರದಲ್ಲಿ ಅಹಂಕಾರ ಪಡುವಂತಹದ್ದು ನಮ್ಮ ಮನಸ್ಸಿಗೆ ಬರೋದಿಲ್ಲ. ಬರುತ್ತಲ್ವ, ಈಗ ನಮಗೆ ದೇವರ ಜ್ಞಾನ ಬರುತ್ತಲ್ವ, ತಿಳ್ಕೊಂಡಿದ್ದೀವಲ್ವ, ಸತ್ಯ ಸುವಾರ್ತೆ ಹೇಗೂ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ TV ಮೂಲಕ ನಮಗೆ ಸಿಕ್ಕಿದೆಯಲ್ವ, ನಮಗೆ ಪರಲೋಕ ಕನ್ಫರ್ಮ್ ಅಲ್ವಾ, ನಾನು ಯಾವತ್ತೂ ಯಾವ ಪಾಪಕ್ಕೂ ಬೀಳೋದಿಲ್ಲ ಅಲ್ವಾ, ನನ್ನನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ನಾನು ದೇವರಲ್ಲಿ ದೃಢವಾಗಿ ನಿಂತಿದ್ದೇನಲ್ವ ಅನ್ನುವಂತಹ ಮನಸ್ಥಿತಿಗಳು ಕನಸು ಮನಸ್ಸಿನಲ್ಲೂ ಸಹ ಬರಬಾರ್ದು. ನಮ್ಮ ಮನಸ್ಥಿತಿ ಹೇಗಿರಬೇಕು? ಫಸ್ಟ್ ದಿನ ನಾವು ದೇವ್ರ ಹತ್ರ ಬಂದಾಗ, ಫಸ್ಟ್ ದಿನ ನಾವು ದೀಕ್ಷಾಸ್ನಾನ ತೊಗೊಂಡಾಗ ಹೇಗಿತ್ತು ಪ್ರಿಯರೇ? ಫಸ್ಟ್ ದಿನ ದೀಕ್ಷಾಸ್ನಾನ ತೊಗೋಬೇಕಾದ್ರೆ ನಮ್ಮ ಮನಸ್ಥಿತಿಗಳು, ಮನೋಭಾವಗಳು, ಯಾರಾದರೂ ಪಾಪ ಅಂತ ಹೇಳಿದ್ರೆ ಅಲ್ಲಿಂದ ಓಡೋಗ್ತಿದ್ವಿ ನಿಜನ. ಇಲ್ಲ ನಾನು ಯೇಸು ಕ್ರಿಸ್ತರನ್ನು ನಂಬಿದ್ದೀನಿ ಅಂತ ಹೇಳಿ. ಹೌದಾ? ಅದೇ ಭಕ್ತಿ, ಅದೇ ಮತ್ತೆ ದೇವ್ರ ಮೇಲೆ ಡಿಪೆಂಡ್ ಆಗುವಂತಹದ್ದು. ಮೊದಲನೇ ದಿನ ಎಲ್ಲ ನಮ್ಮ ಪ್ರಾರ್ಥನೆಗಳು ಎಷ್ಟು ಚೆನ್ನಾಗಿರ್ತಿತ್ತು ಯೋಚನೆ ಮಾಡಿ ನೋಡಿ. ಬ್ಯಾಪ್ಟಿಸಮ್ ತೊಗೋಬೇಕಾದ್ರೆ ಸೊಲೊಮೋನನು ಮತ್ತೆ ಹಿಂದಿರುಗಿ ಬರ್ತಾರೆ. ಅದು ಯಾವತ್ತಾದರೂ ಇನ್ನೊಂದು ಸಂದೇಶದಲ್ಲಿ ಆಲೋಚನೆ ಮಾಡಿ ನೋಡೋಣ. ಸೊಲೊಮೋನನು ಮತ್ತೆ ಬರುವಂತಹದ್ದು, ಮತ್ತೆ ಕೊನೆಯಲ್ಲಿ ಒಂದು ಸೀಲ್ ಹಾಕಿ ಬರೀತಾರೆ. ಸೊಲೊಮೋನನ ರಚನೆಗಳೆಲ್ಲ ಇನ್ನೊಂದು ಸಾರಿ ಬರೀತಾರೆ. ದೇವರಿಗೆ ಭಯ ಭಕ್ತಿ ಇಟ್ಕೊಳ್ಳುವಂತಹದ್ದೇ ಮಾನವ ಸಂತಾನಕ್ಕೆ ವಿಧಿ ಅಂತ ಹೇಳಿ ಕೊನೆಗೆ ಬರೆದು ಫುಲ್ ಸ್ಟಾಪ್ ಇಡ್ತಾರೆ. ಮತ್ತೆ ಬರ್ತಾರೆ ಸೊಲೊಮೋನನು. ನಮ್ಮ ಅಂಶ ಅದಲ್ಲ. ಈಗ ನಮ್ಮ ಅಂಶ ಏನು? ಅಪವಾದಿ ಎಲ್ಲಿದ್ದವ್ರನ್ನ ಎಲ್ಲಿ ತನಕ ಬೀಳಿಸ್ತಾನೆ ಅನ್ನುವಂಥ ನಮ್ಮ ಅಂಶ. ಇಷ್ಟೊಂದೆಲ್ಲ ಬೀಳಿಸ್ಬಿಟ್ನ ಸೊಲೊಮೋನನನ್ನು. ಕೊನೆಗೆ ರಾಜ್ಯ, ದೇವರ ಕೋಪ ಬಂದು, ದೇವರಿಗೆ ಎಷ್ಟು ಮುದ್ದು ಮಗನಾಗಿರಬೇಕು ಸೊಲೊಮೋನನು. ಹೌದಾ? ನಾನು ಸುಮಾರು ಸರಿ ಹೇಳಿದ್ದೀನಿ, ಸೊಲೊಮೋನನಿಗೆ ಇದ್ದಂಥ ಇನ್ನೊಂದು ಹೆಸರೇನು? ಯದಿದ್ಯಾ. ಅಂತ ಹೇಳಿದ್ರೆ ಏನು? ಯದಿದ್ಯಾ ಅಂತ ಹೇಳಿದ್ರೆ ಏನು? ದೇವರಿಗೆ ಇಷ್ಟ ಆಗಿರುವಂತಹ ಮಗು. ಆ ಇಷ್ಟ ಆಗಿರುವಂತಹ ಮಗುವನ್ನು ದೇವರು ದಾವೀದನ ಕೈಯಲ್ಲಿ ಕೊಡ್ತಾರೆ. ಅಂದರೆ ಸೊಲೊಮೋನನು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಿಂದ ದೇವರಿಗೆ ಇಷ್ಟ, ಚಿಕ್ಕ ವಯಸ್ಸಿನಿಂದ ಎಳೆ ಪ್ರಾಯದಿಂದ ದೇವರಿಗೆ ಇಷ್ಟ. ಆ ಇಷ್ಟ ಆಗಿರುವಂಥ ಮಗುವನ್ನು ದಾವೀದನ ಕೈಯಲ್ಲಿ ಇಡ್ತಾರೆ ದೇವರು. ಈ ಸೊಲೊಮೋನನೇ ಒಂದು ದಿನ ಏನಾಗೋದು, ದೇವರಿಗೆ ವಿರೋಧಿಯಾಗಿದ್ರು, ವಿರುದ್ಧವಾಗಿ ನಿಂತ್ಕೊಂಡ್ರು. ನಮಗೂ ಸಹ ಯಾವ ಭಯ ಇರಬೇಕು ಇನ್ನು ಮುಂದೆ? ಅಪವಾದಿ ಎಲ್ಲಿಂದ ಏನು ಬೇಕಾದರೂ ಎಷ್ಟು ವರ್ಷದ ಪ್ಲ್ಯಾನ್ ಇದು ಸೊಲೊಮೋನನನ್ನು ಬೀಳಿಸಬೇಕು ಅನ್ನುವಂತಹದ್ದು? ಎಷ್ಟು ವರ್ಷದ ಪ್ಲ್ಯಾನ್? ವರ್ಷಗಳ ಪ್ಲ್ಯಾನ್. ಹೌದಾ? ಇಷ್ಟು ಜನ ರಾಜಕುಮಾರಿಯರನ್ನು ಮೊದಲೇ ರೆಡಿ ಮಾಡಿಟ್ಟಿರಬೇಕು. ಸೊಲೊಮೋನನು ಪ್ರತಿ ಹಂತಕ್ಕೂ ಹೋದಾಗ, ಪ್ರತಿ ಅರಮನೆಗೂ ಹೋದಾಗ ಇವರು ಸೊಲೊಮೋನನಿಗೆ ಕಾಣಿಸ್ಬೇಕು. ಎಷ್ಟು ವರ್ಷದ ಪ್ಲ್ಯಾನ್ ಅಪವಾದಿಯತ್ತು. ನಮ್ಮ ಜೀವನದ ಬಗ್ಗೆಯೂ ಅಪವಾದಿ ಅಷ್ಟು ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದಾನೆ. ಹಾಳು ಮಾಡಬೇಕು, ಬೀಳಿಸಬೇಕು, ಪರಲೋಕದಿಂದ ದೂರ ಮಾಡಬೇಕು ಅಂತ ಹೇಳಿದಾಗ ನಾವು ಪ್ರಾರ್ಥನೆಯಲ್ಲಿತ್ತು, ದೇವರ ಮುಂದೆ ದೀನ ಸ್ವಭಾವದಲ್ಲಿತ್ತು. ನನ್ನ ಕಂಟ್ರೋಲ್ ಏನೂ ಇಲ್ಲ ತಂದೆ, ನಾನು ನನ್ನ ಜೀವನದಲ್ಲಿ ಸರಿ ಹೋಗುವಂತಹದ್ದು ಏನೂ ಇಲ್ಲ. ನೀನು ನನ್ನ ಜೊತೆ ಯಾವಾಗಲೂ ಪರಿಶುದ್ಧಾತ್ಮವನ್ನು ದಯವಿಟ್ಟು ಇಡಿ. ಪರಿಶುದ್ಧಾತ್ಮರ ಮನಸ್ಸು ನೋಯಿಸದಂತೆ. ಯಾಕೆಂದರೆ ಪರಿಶುದ್ಧಾತ್ಮರು ನಮ್ಮ ಜೊತೆ ಇರಬೇಕಾದ್ರೆ ಅವ್ರ ಮನಸ್ಸು ನೋಯಬಾರ್ದು. ಹೌದಾ? ಅದಕ್ಕೋಸ್ಕರ ಪರಿಶುದ್ಧಾತ್ಮರನ್ನು ಯಾವಾಗಲೂ ನಮ್ಮ ಜೊತೆ ಇಡಿ. ಅವರ ಮನಸ್ಸನ್ನು ನಾವು ನೋಯಿಸೋದಿಲ್ಲ. ನಮಗೆ ಯಾವಾಗಲೂ ಸಹ ನಮ್ಮ ಮನಸ್ಸಿನಲ್ಲಿ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅನ್ನುವಂಥ ಆಲೋಚನೆ ಸದಾಕಾಲ ದಯವಿಟ್ಟು ಕೊಡ್ತಾ ಇರಿ. ಈ ಅಪವಾದಿ ಯಾವಾಗ ಬೇಕಾದರೂ ನನ್ನನ್ನು ಬೀಳಿಸ್ತಾನೆ, ಯಾವಾಗ ಬೇಕಾದರೂ ನನ್ನನ್ನು ದೂರ ಮಾಡ್ತಾನೆ. ಸೊಲೊಮೋನನ ಜೀವನ ಚರಿತ್ರೆಗಿಂತ ನಮ್ಮ ಜೀವನ ಏನೂ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಇನ್ನು ಮುಂದೆ ಸದಾಕಾಲ ದೇವರ ಮುಂದೆ ವಿಧೇಯರಾಗಿ, ಧೀನರಾಗಿ, ನಮಗೆ ಬಂತು, ನಮಗೆ ಸತ್ಯ ಸುವಾರ್ತೆ ಸಿಕ್ತು, ಇನ್ನು ಮುಗೀತು, ನಾವು ಸತ್ಯ ತಿಳ್ಕೊಂಡಿದ್ದೀವಿ, ನಾವು ಪರಲೋಕಕ್ಕೆ ಹೋಗುವಂತಹದ್ದು ಖಚಿತ, ಖಂಡಿತ ಅನ್ನುವಂತಹದ್ದೆಲ್ಲ ಇಲ್ಲದೆ ಮಾರ್ಪಡಲಿಕ್ಕೆ ಪ್ರಯತ್ನ ಪಡೋಣ. ಜೊತೆಯಲ್ಲಿ ನಮ್ಮ ಪ್ರಾರ್ಥನೆಗಳಲ್ಲಿ ಪ್ರತಿದಿನ ಇದೆಲ್ಲ ಇಡೋಣ. ಓಕೆ? ಸೊಲೊಮೋನನ ಜೀವನ ಏನು ಕಲಿಸ್ತು ಅಂತ ಹೇಳಿ ನಮಗೆ ಗೊತ್ತಾಯ್ತಲ್ವ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಹೌದು ಅಪ್ಪ, ವಿಶ್ವಾಸದಲ್ಲಿ ನಾವು ನಿಂತಿದ್ದೀವಿ, ವಾಕ್ಯ ತಿಳ್ಕೊಂಡಿದ್ದೀವಿ, ಜ್ಞಾನ ತಿಳ್ಕೊಂಡಿದ್ದೀವಿ. ಇನ್ಯಾವತ್ತೂ ಸಹ ನಾವು ಬೀಳೋದಿಲ್ಲ. ವಿಶ್ವಾಸದಲ್ಲಿ ನಾವು ದೇವರಿಗೆ ದೂರ ಆಗೋದಿಲ್ಲ. ಪರಲೋಕ ನಮಗೆ ಸಿಕ್ಕುವಂತಹದ್ದು ಖಚಿತ ಅಂತ ಯಾವತ್ತೂ ಸಹ ಅಂದ್ಕೊಳ್ಳದೆ ನಮ್ಮ ಮನಸ್ಸಿನಲ್ಲಿ ಅಪವಾದಿ ಪ್ರತಿದಿನವೂ ಸಹ ಅಪವಾದಿಯ ಕೆಲಸನೇ ಇದು. ತಂತ್ರಗಳನ್ನು ಮಾಡ್ತಾನೆ ಇರ್ತಾನೆ. ಪ್ರತಿ ಮನುಷ್ಯನನ್ನು ದೇವರಿಂದ ದೂರ ಮಾಡಲಿಕ್ಕೆ ತನ್ನ ಏರ್ಪಾಟುಗಳು ನಡೀತಾನೆ ಇರುತ್ತೆ ಅನ್ನುವಂತಹ ಸತ್ಯ ನಮಗೆ ಗೊತ್ತಾಗಿದೆ ಅಪ್ಪ. ಸೊಲೊಮೋನನಿಗಿಂತ ದೊಡ್ಡ ಭಕ್ತಿಯಂತೂ ನಮ್ಮಲ್ಲಿಲ್ಲ. ಇರುವಂತಹ ಭಕ್ತಿಯನ್ನಾದರೂ ಕಾಪಾಡಿಕೊಂಡು ಕೊನೆಯವರೆಗೂ ಏನು ಬಂದರೂ, ಏನು ಹೋದರೂ, ಏನಾದರೂ, ಏನು ನೋಡಿದ್ರು, ಏನು ನೋಡದೆ ಹೋದರೂ ಸಹ ಭಕ್ತಿಯಲ್ಲೇ ಇದ್ದು ಆ ಪರಲೋಕವನ್ನು ಸಾಧಿಸುವಂತಹ ಬಲವನ್ನು, ಜ್ಞಾನವನ್ನು, ಪರಿಶುದ್ಧಾತ್ಮರ ಸಹಾಯವನ್ನು ನಮಗೆ ದಯಪಾಲಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಎರಡನೇ ಸಂದೇಶವನ್ನು ಪೂರ್ಣ ವಿವೇಕದಿಂದ, ಏಕಾಗ್ರತೆಯಿಂದ ಕೇಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.